ಆಪದ್ ಬಾಂಧವ ಆ ಪರಮಾತ್ಮ ಶ್ರೀಕೃಷ್ಣನಲ್ಲಿ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೆ ಭಕ್ತಿ, ವೈರಾಗ್ಯ, ಜ್ಞಾನ ಈ ಮೂರನ್ನು ಪ್ರಸಾದ ಮಾಡಿ ನಿನ್ನ ಒಂದು ಕೃಪೆಯಿಂದ ನಮಗೆ ಇವತ್ತು ನಿನ್ನ ಲೀಲೆಯನ್ನು ಕೇಳೋ ಅನುಭವ ಆಗಿದೆ. ಆ ಜ್ಞಾನ ನಮ್ಮಲ್ಲಿ ಶೇಖರಣೆಯಾಗಿ ನಮ್ಮಲ್ಲಿ ಸಂಪೂರ್ಣ ಜೀರ್ಣವಾಗಬೇಕಂತ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಇಡೀ ಗುರು ಪರಂಪರಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆಗಳು. ಇವತ್ತು 6th of April 2020. ಪ್ರವಚನ 6. ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ, ಇಂದು ವಾಸರೆ ಅಂದ್ರೆ ಸೋಮವಾರ. ಇವಾಗ ಶ್ಲೋಕದ ಅರ್ಥ: ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ ತೆಗೆದುಕೊಂಡು ಹೋಗು, ನನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆ ತೆಗೆದುಕೊಂಡು ಹೋಗು, ನನ್ನನ್ನು ಮೃತ್ಯುವಿಂದ ಅಮೃತತ್ವಕ್ಕೆ, ಮೋಕ್ಷಕ್ಕೆ ತೆಗೆದುಕೊಂಡು ಹೋಗು. ಸಹನಾವತು ಅರ್ಥ ಬಂದ್ಬಿಟ್ಟು: ನಮ್ಮೆಲ್ಲರಿಗೆ ನಿನ್ನ ರಕ್ಷಣೆ ಇರಲಿ, ನಮ್ಮೆಲ್ಲರಿಗೆ ನಿನ್ನ ಪೋಷಣೆ ಇರಲಿ, ನಾವೆಲ್ಲರೂ ಒಂದು ಉತ್ಸಾಹ ಮತ್ತು ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಮತ್ತು ನನ್ನ ಮನಸ್ಸಿಗೆ ಚುರುಕುತನ ಕೊಟ್ಟು ನಮ್ಮ ಈ ಒಂದು ವಿದ್ಯಾಭ್ಯಾಸ ನಮಗೆ ಸಫಲವಾಗಬೇಕು. ನಮ್ಮ ಮಧ್ಯೆ ಯಾವುದೇ ತರದ ಒಂದು ಅಪಾರ್ಥ ಆಗಬಾರದು ಅಂತ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಇದು ತೈತ್ರೇಯ ಉಪನಿಷತ್ತಿದು ಮೊದಲನೇದು ಚಾಂದೋಗ್ಯ ಉಪನಿಷತ್ತು ಮಂತ್ರ. ಈಗ ನಾವು ಇಲ್ಲಿವರೆಗೆ ಏನ್ ತಿಳ್ಕೊಂಡಿದ್ದೀವಿ? ಅರ್ಜುನನ ಮನಸ್ಸಿನಲ್ಲಿ ದೃಢವಾದ ಒಂದು ಶೋಕ ಉಂಟು, ಅದರಿಂದ ಮೋಹ ಕೂಡ ಉಂಟು ಅರ್ಜುನನಿಗೆ. ಇದ ನಂತರ ಅರ್ಜುನ ದೇವರಲ್ಲಿ ಒಂದು ಮರೆ ಹೋಗಿ ಶರಣಾಗತಿಯಿಂದ ನೀನೇ ನನಗೇನನ್ನೋದು ಇವಾಗ ದಾರಿ ತೋರಿಸ್ಬೇಕಪ್ಪ ಅಂತ ಕೇಳಿದಾನೆ. ಇವಾಗ ಒಂದ್ಸತಿ ನಾವು ವಿಚಾರ ಮಾಡೋಣ. ನಮ್ಮ ಮುಖ್ಯ ಉದ್ದೇಶ ಏನಿದೆ? ಮೋಕ್ಷ, ಸೆಲ್ಫ್ ರಿಯಲೈಸೇಷನ್. ಅದ್ರ ಜೊತೆಗೆ ನಮಗೆ ದುಃಖ ನಾಶ ಆಗ್ಬೇಕು ಅಂತ ಕೂಡ ನಾವು ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಒಂದಿದೆ ನೋಡಿ. ಪ್ರತಿ ಒಬ್ಬರಿಗೂ ಕೂಡ, ಇದು ನಮ್ಮ ದೇಶದಲ್ಲೇ ಆಗ್ಲಿ ಯಾವುದೇ ದೇಶದಲ್ಲೇ ಆಗ್ಲಿ, ಯಾವಾಗೂ ಒಂದ್ಸತಿ ಅವ್ರಿಗೆ ಒಂದು ಸಮಯಕ್ಕೆ ವಿಚಾರ ಬಂದೇ ಬರುತ್ತೆ. ಡೀಪ್ ಆಗಿ ಅವ್ರು ಆಲೋಚನೆ ಮಾಡಿದಾಗೆ ನಾನು ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ನಾನು ಎಲ್ಲಿಂದ ಬಂದೆ ಅಂತ ಪ್ರಶ್ನೆ. ನಾನೇನಾದ್ರೂ ಈ ಒಂದು ಕುಗ್ಗಿ ಹೋಗ್ತಕ್ಕಂಥ ಶರೀರನ, ಏನು ಸಾವಿಗೆ ಈಡಾಗುವಂತ ಶರೀರನ ನಾನು ಅಂತ ಅದು ಒಂದು ಪ್ರಶ್ನೆ.
ಇಲ್ಲ ನಾನೇನಾದ್ರೂ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಕ್ಕಂಥ ಜೀವನ, ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು? ನನ್ನ ಹತ್ರ ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಯಾಕೊಂಥರ ಅಶಾಂತಿ ಇದೆ, ನನಗೆ ಯಾಕೆ ಸಂತೋಷ ಇಲ್ಲ? ಇಷ್ಟೆಲ್ಲ ಸುಖದ ಅಬ್ಜೆಕ್ಟ್ಸ್ ಇದ್ರು ಕೂಡ ನನಗೆ ಯಾಕೆ ಸಂತೋಷ ಇಲ್ಲ ಅಂತ ಹೇಳಿ, ಈ ಒಂದು ಜೀವ ಏನಿದೆ, ಜೀವ ನಾನಾ ರೀತಿಯಿಂದ ಒಂದು ಟೆನ್ಷನ್ ಆಯ್ತು, ಒಂದು ಭಯ ಆಯ್ತು, ಒಂದು ದುಃಖ ಆಯ್ತು, ಇದರಿಂದ ಯಾವಾಗ್ಲೂ ನರಳ್ತಾ ಇದ್ದಾನೆ. ಮತ್ತೇನೋ ಒಂದು ಒಂದು ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡ್ತಾನೆ, ಒಂದು ಯಾವ್ದೋ ಒಂದು ಲಾಫಿಂಗ್ ಕ್ಲಬ್ ಜಾಯ್ನ್ ಆದ್ರನ್ರಿ, ಇಲ್ಲ ಒಂದು ವೆಕೇಶನ್ಗೆ ಹೋದ್ರು, ಇಲ್ಲ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇದ್ರೆ ಕೆಲಸ ಚೇಂಜ್ ಮಾಡಿದ್ರು. ಇವೆಲ್ಲ ಏನಾಯ್ತು ಅಂದ್ರೆ ಒಂದು ಟೆಂಪರರಿ ರಿಲೀಫ್ ಆಯ್ತಿದೆ. ಇವ್ ನೋಡಿ, ನೀವು ಇದನ್ನ ಮಾಡ್ತಾ ಇದೀವಿ, ಇದಕ್ಕೆಲ್ಲ ನಾವು ಸಾಕಷ್ಟು ಸರ್ತಿ ದುಃಖದಿಂದಾಗ್ಲಿ ಟೆನ್ಷನ್ ಇಂದಾಗ್ಲಿ ಹೊರಗೆ ಬರ್ಬೇಕು ನೋಡ್ತಾ ಇದೀವಿ, ನಾವು ಮಾಡ್ತಕ್ಕಂಥದ್ದು ಇದೆ. ಬಟ್ ಏನಂದ್ರೆ ಇಲ್ಲಿ ಇದೆಲ್ಲ ಟೆಂಪರರಿ ಮೆಷರ್ ಅಂತ ಒಂದು ಕ್ಲಾರಿಟಿ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಯಾಕೆ? ಇವಾಗ ಹೇಗೆ ಒಂದು ನಟ ಅಥವಾ ನಟಿಯಲ್ಲಿ ಎರಡು ಐಡೆಂಟಿಟಿ ಇರುತ್ತೆ. ಒಂದು ಅವ್ರ ನಿಜವಾದ ಐಡೆಂಟಿಟಿ, ಎರಡನೇದು ಅವ್ರ ಪಾತ್ರ ಏನು ವಹಿಸಿರ್ತಾರೆ ಅದರ ಐಡೆಂಟಿಟಿ ಅಲ್ವಾ? ಸೊ ಯಾವಾಗ ಅವರು ತಮ್ಮ ಪಾತ್ರನ, ಅದು ಟೆಂಪ್ರರಿ ಪಾತ್ರನ ಆಕ್ಚುಯಲ್ ಅಂತ ಅನ್ಕಂತಾರೋ, ಅದೇ ನಿಜ ಅನ್ಕಂತಾರೋ, ಅವಾಗ ಅವ್ರಿಗೆ ಬಹಳ ದುಃಖನೂ ಆಗ್ಬೋದು, ಇಲ್ಲಾಂದ್ರೆ ಬಹಳ ಸುಖನೂ ಆಗ್ಬೋದು, ಮತ್ತೆ ವಯಸ್ಸೇ ವರ್ಷ. ಸೊ ಹೀಗೆ ನಾವು ಇವಾಗ ಸದ್ಯ ನಮ್ದು ಪರಿಸ್ಥಿತಿ ಕೂಡ ಅಷ್ಟೇ, ನಮ್ದು ಏನು ನಿಜವಾದ ಸ್ವರೂಪ ಏನಿದೆ ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನಾವು ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ನಾವು ಪರದಾಡ್ತಾ ಇದೀವಿ. ಸೊ ಇಲ್ಲಿ ಮತ್ತೆ ಬರುತ್ತೆ ಆ ಭಗವಂತ ನೋಡಿ, ಗೀತಾದಲ್ಲಿ ಇವಾಗ ಶುರುನಲ್ಲಿ ಏನು 2ನೇ ಚಾಪ್ಟರ್ 11ನೇ ಶ್ಲೋಕ, ಅಶೋಚಾನ್ ಅನ್ವಶೋಚಸ್ತ್ವಂ ಅಂತ ನಾವು ನೋಡಿದ್ವಲ್ಲ, ಅಲ್ಲೇನಂತಾನೆ, ಡೋಂಟ್ ಗ್ರೀವ್, ದುಃಖ ಪಡಬೇಡಪ್ಪ ಅಂತ ಹೇಳ್ತಾನೆ. ಮತ್ತೆ ಕೊನೆಗೆ 18ನೇ ಚಾಪ್ಟರ್ ಇನ್ನೇನು ಮುಗಿತಾ ಹೋಗ್ತಾ ಇದೆ, ಇನ್ನೇನು ಭಗವದ್ಗೀತೆ ಮುಗಿತಾ ಬಂತು, ಅಲ್ಲಿ ಕೂಡ ಆ ಕರುಣಾಮಯಿ ಏನಂತ ನಮ್ಗೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತಾನೆ. ಮಾ ಶುಚಃ ಅಂದ್ರೇನು? ಚಿಂತೆ ಮಾಡಬೇಡ, ಡೋಂಟ್ ವರಿ, ನಾನಿದ್ದೀನಿ ನೋಡಿ ಇದು. ಸೊ ಏನಾಯ್ತು, ಈ ಕಂಪ್ಲೀಟ್ ಭಗವದ್ಗೀತಾ ಏನಾಯ್ತು, ಗ್ರೀಫ್ ಮ್ಯಾನೇಜ್ಮೆಂಟ್ ಅನ್ಬೋದು ನಾವು. ಹೇಗೆ ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತೀವಿ, ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತೀವಿ, ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ, ಬೇರೆ ಬೇರೆ ರೀತಿಯಿಂದ ನಾವು ಮ್ಯಾನೇಜ್ಮೆಂಟ್ ಅಂತ ಏನಂತೀವಿ, ಇದು ಭಗವದ್ಗೀತೆ ಗ್ರೀಫ್ ಮ್ಯಾನೇಜ್ಮೆಂಟ್. ಅದಕ್ಕೆ ಈ ಒಂದು ಗೀತೆ ಏನಿದೆ, ಇದು ನಮಗೊಂದು ಮ್ಯಾನ್ಯುಯಲ್ ಫಾರ್ ಹ್ಯಾಪಿನೆಸ್. ಅದರಲ್ಲಿ ಏನ್ ಭಗವಂತ ಕ್ವೆಶ್ಚನ್ ಪೇಪರ್ ಆನ್ಸರ್ ಪೇಪರ್ ಎರಡು ಕೊಟ್ಟಿದ್ದಾನಂತ ನಾವು ಹೇಳಿದ್ವಲ್ಲ, ಇದನ್ನ ನಾವು ಸರಿಯಾಗಿ ನಾವು ಇದನ್ನ ಅರ್ಥ ಮಾಡ್ಕೊಂಡು ನಾವು ಅಳವಡಿಸಿದ್ರೆ ನಿಮಗೆ ಗ್ರಾಜುವಲ್ ಆಗಿ ಅವೇ ದುಃಖಗಳು ಅವೇ ಪರಿಸ್ಥಿತಿಗಳು ಇರ್ತವೆ. ಏನ್ ಸಡನ್ ಏನ್ ಚೇಂಜ್ ಏನ್ ಆಗೋದಿಲ್ಲ ಪರಿಸ್ಥಿತಿಯಲ್ಲಿ, ಆದ್ರೆ ನಿಮಗೆ ಅದೇನು ತಾಗಂಗಿಲ್ಲ. ಹೇಗೆ ನಿಮಗೊಂದು ನೋವಿತ್ತು ಅಂದ್ರೆ ನಾವೊಂದು ಪೇನ್ ಕಿಲ್ಲರ್ ತಗೊಂಡ್ರೆ ನೋವು ಕಮ್ಮಿ ಆಗುತ್ತಲ್ಲ, ಸೊ ಈ ಎಲ್ಲ ಜೀವನದ ನೋವಿಗೆ ಇದು ಪೇನ್ ಕಿಲ್ಲರ್ ಇದ್ದಾಗಿದೆ. ಇದು ಒಂದ್ಸರ್ತಿ ನಿಮಗೆ ಇದು ಅರ್ಥ ಆಯ್ತು, ಇದನ್ನ ನೀವು ಅವಾಗ ಏನಿದೆ ಭಗವದ್ಗೀತೆ ಓದ್ರಿ, ಇಲ್ಲ ಅಂದ್ರೆ ಇದ್ರ ಅರ್ಥ ಮತ್ತೆ ತಿಳ್ಕೊಂಡು ಧ್ಯಾನ ಮಾಡಿದ್ರಂದ್ರೆ ನಿಮಗೆ ಇಮ್ಮಿಡಿಯೇಟ್ಲಿ ಪೇನ್ ಇದ್ದಾಗ ಹೇಗೆ ನೀವು ಪೇನ್ ಕಿಲ್ಲರ್ ತಗೊಂಡು ಅದು ಕಮ್ಮಿ ಆಗ್ತಾ ನಿಮಗೆ ಅನುಭವ ಆಗುತ್ತೋ, ಅದೇ ರೀತಿ ನಿಮ್ಮ ದುಃಖಗಳಾಯ್ತು, ನಿಮ್ಮ ಫಿಯರ್ ಆಯ್ತು, ಇವೆಲ್ಲ ನಿಮಗೆ ಆಟೋಮ್ಯಾಟಿಕ್ ನಿಮಗೆ ಗೊತ್ತಾಗುತ್ತೆ ಕಮ್ಮಿ ಆಗೋದು. ಇದು ನಂದು ಒಂದು ವೈಯಕ್ತಿಕ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ವಿಷಯ ಇವತ್ತು ನಾವು ಎಲ್ಲರೂ ಈ ತರ ಸೇರಿ ಮಾಡ್ತಾ ಇದೀವಿ ಅಂದ್ರೆ, ಇದು ಎಲ್ಲರದು ಒಂದು ಪುಣ್ಯ ಏನಿದೆ ಅದು ಫ್ರಕ್ಟಿಫೈ ಅಂತಾರೆ, ಅದು ಫಲಿಸಿದೆ ಇವತ್ತು ಅಂತೇಳಿ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಾಂದ್ರೆ ನಾವು ನಿಮ್ಗೆಲ್ಲ ಮೊದ್ಲಿಂದಾನೇ ಪರಿಚಯ ಅಲ್ಲ, ನಮ್ಗೇನಿಲ್ಲ ನಿನ್ನೆ ಹೋದ್ವಾರ ನಾವು ಪರಿಚಯ ಆಗಿದೀವಿ ಅಂತೇನಿಲ್ಲ, ಎಲ್ಲ ಗೊತ್ತಿದೆ.
ಭಗವದ್ಗೀತೆನೂ ಇತ್ತು, ನಾವು ಇದ್ವಿ, ಎಲ್ಲ ಇದ್ವಿ, ಸಮಯನೂ ಇತ್ತು ನಮ್ಮ ಹತ್ರ. ಮೇ ಬಿ ಡೈಲಿ ಇರ್ಲಿಲ್ಲ, ಆದ್ರೆ ಇತ್ತಲ್ಲ ಸಮಯ. ಆದ್ರೆ ಇವಾಗ ಬಂದಿದೆ ಅಂದ್ರೆ ಅದು ಏನ್ ಭಗವಂತನ ಕೃಪೆ ಬಿಟ್ರೆ ಬೇರೆ ಏನು ಒಂದಲ್ಲ ಅದ್ರಲ್ಲಿ. ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಬಿಕಾಸ್ ಪುರಾಣದಲ್ಲೇ ಹೇಳ್ತಾರೆ, ಇದ್ರದ್ದು ಏನಾದ್ರೂ ನಿಮಗೆ ಕೇಳುವಂತದ್ದು ನಿಮಗೆ ಮನಸ್ಸು ಬಂದು ನೀವು ಇದನ್ನ ಕೇಳ್ತಾ ಇದ್ರಂದ್ರೆ ನಿಮ್ಮ ಪುಣ್ಯ ಫಲಿಸ್ತು ಅಂತ ಅನ್ಕೊಳ್ರಿ. ನೀವ್ ಇಂಕ ಪಾರಾದ್ರಿ ಇಂಕ ಇನ್ನ ಇಷ್ಟೇ ಇದ್ರಲ್ಲಿ ಇರಬೇಕು. ಇವಾಗ ಹೇಗೆ ನೀವು ಒಂದು ಎಲಿವೇಟರ್ ಮೇಲೆ ನೀವು ಕಾಲಿಡ್ತೀರಲ್ಲ, ಕಾಲಿಟ್ಟ ಮೇಲೆ ನಿಮ್ಗಾಯ್ತು, ಒಂದ್ಸರ್ತಿ ಕಾಲಿಟ್ಟ ಮೇಲೆ ನೀವು ಮೇಲಕ್ಕೆ ಹೋಗ್ತಾ ಇರ್ತೀರ. ಆದ್ರೆ ಅಲ್ಲಿ ಕಾಲಿಟ್ಟ ಮೇಲೆ ಮತ್ತೆ ಎಗರಕ್ ನೋಡ್ಬಾರ್ದು ಅಷ್ಟೇ. ಹೊರಗಡೆಗೆ ಎಗರಿದ್ರೆ ಮತ್ತೆ ಅದು ಯಾ ಕಡೆ ಬೀಳ್ತೀರಿ. ಸೊ ಇಲ್ಲಿ ಇಷ್ಟಿಟ್ಕೊಂಡು ಆ ಒಂದು ದೃಢ ಮನಸ್ಸಿನಿಂದ ಆತನ ನಾಮಸ್ಮರಣೆ ಮಾಡಿದ್ರೆ ಆ ಭಗವಂತ ಆತ್ಮೆ ಹೇಳ್ತಾನೆ, ನಿನ್ನ ನಾನು ಕಾಪಾಡ್ತೀನಪ್ಪ ಅಂತೇಳಿ. ಸೊ ಇವಾಗ ನಾನೇನ್ ಮಾಡಿದೆ, ಈ 2ನೇ ಚಾಪ್ಟರ್ ನೋಡಿ, ಇದು ಸಂಪೂರ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ಬೇಕು ಆಕ್ಚುಲಿ ಭಗವಂತ 2ನೇ ಚಾಪ್ಟರ್ ಹೇಳಿದಾನೆ. 72 ಶ್ಲೋಕಗಳಿದೆ ಇದರಲ್ಲಿ. 11ನೇ ಶ್ಲೋಕದವರೆಗೂ ಇದೆ ಅರ್ಜುನ ಸಂಜಯ ಇದೆ ಎಲ್ಲ ಮಾತಾಯ್ತು, 10ನೇ ಶ್ಲೋಕದವರೆಗೆ. ಆಮೇಲೆ ಭಗವಂತ 11ನೇ ಶ್ಲೋಕದಿಂದ ಭಗವಾನ್ ವಾಚ ಅಂತ ಅವ್ರು ಬರ್ತಾರೆ. ಎಲ್ಲಿವರೆಗೆ? 38ನೇ ಶ್ಲೋಕದವರೆಗೂ ಅವ್ರಿನ್ನ ದಡ 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 ಅಂತ ಏನ್ ಅರ್ಜುನಂಗೆ ಇನ್ನ ಎಲ್ಲಾ ರೀತಿಯಿಂದ ಜ್ಞಾನ ಕೊಡ್ತಾರೆ, ಆತ್ಮಜ್ಞಾನ ಸಮೇತ. ಸೊ ಇಲ್ಲಿ ನಾನು ಒಂದು ವಿಚಾರ ಏನ್ ಮಾಡಿದೆ, ಓಕೆ 1ರಿಂದ 38 ಅದಾಯ್ತು. 39ರಿಂದ 54ಕ್ಕೆ ಕರ್ಮಯೋಗ ಕೂಡ ಹೇಳ್ತಾರೆ. ಯಾಕೆ ಹೇಳೋ ಒಂದು ಫ್ಲೋ ಅಲ್ಲಿ ಎಲ್ಲ ಕವರ್ ಮಾಡ್ಬೇಕಂತೇಳಿ ಅರ್ಜುನಂಗೆ 39ರಿಂದ 54ನೇ ಶ್ಲೋಕವರೆಗೂ ಕರ್ಮಯೋಗ, ನೀನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ಹೇಳ್ತಾರೆ. ಆಮೇಲೆ 55ರಿಂದ 72ನೇ ಶ್ಲೋಕದವರೆಗೂ ಸ್ಥಿತಪ್ರಜ್ಞನ ಒಂದು ಲಕ್ಷಣಗಳು ಹೇಳ್ತಾರೆ ನೋಡಿ. ಏನಪ್ಪಾ ಅರ್ಜುನ, ನೀನು ಈ ಒಂದು ನಿನಗೆ ನಾನು ಜ್ಞಾನ ಯೋಗ ಕೂಡ ಹೇಳಿದ್ದೀನಿ, ಕರ್ಮಯೋಗ ಹೇಳಿದ್ದೀನಿ, ನಿನಗೇನಿದೆ ಆ ಸ್ಥಿತಪ್ರಜ್ಞನಂಗೆ ಆಗ್ಬೇಕು ನೀನು. ಯಾರಿಗಾದ್ರೂ ಒಂದು ಐಡಿಯಲ್ ಕೊಡ್ಬೇಕಲ್ಲ. ಇವಾಗ ಮನೆಯಲ್ಲೇ ಯಾರನ್ನಿದ್ರೆ ಇಂಥ ವ್ಯಕ್ತಿ ನೋಡಪ್ಪ ನೀನು ನೋಡಿ ಕಲಿಯಾತನ, ಮನೆಯಲ್ಲೇ ಆಯ್ತು, ಊರಲ್ಲೇ ಆಯ್ತು, ಇಲ್ಲ ನಮ್ಮ ಗೊತ್ತಿರೋರೆಲ್ಲ ಆಯ್ತು, ಹೇಳ್ತೀವೇ ಇಲ್ಲ ನಾವು. ಸೊ ಅವ್ರೇನಂತಾರೆ, ನೀನು ಅರ್ಜುನ ನೀನು ಆ ಸ್ಥಿತಪ್ರಜ್ಞನ ನೋಡಪ್ಪ, ನೀನ್ ಜೀವನದಾಗ ಆ ರೀತಿ ಆಗ್ಬೇಕು ನೀನು ಅಂತ ಹೇಳಿ ಅವನ ಲಕ್ಷಣಗಳೇನು, ಏನ್ ಮಾಡ್ತಾನೆ ಸ್ಥಿತಪ್ರಜ್ಞ ಅಂದ್ರೆ ಅಂತೇಳಿ ಅದೆಲ್ಲ ಹೇಳ್ಕೊಡ್ತಾರೆ. ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ ಅಂದ್ರೇನು, ಯಾರು ಸಿದ್ಧ ಇರ್ತಾನೆ ಅವನು ಏನೇನ್ ಲಕ್ಷಣಗಳಿದಾವೆ, ಸಾಧಕಂಗೆ ಸಾಧನೆ ಮಾಡ್ಲಿಕ್ಕೆ ಅವೇ ಪಾಯಿಂಟ್ಸ್. ಅಂದ್ರೆ ಅವನಿಗೆ ಟಾರ್ಗೆಟ್ ಅದೇ ಆಯ್ತು. ಸಿದ್ಧ ಪುರುಷನ ಲಕ್ಷಣಗಳು ಈತಂಗೆ ಟಾರ್ಗೆಟ್. ಇವನ್ನೆಲ್ಲ ನಾನು ಅಳವಡಿಸಿದ್ರೆ ನಾನು ಆ ಒಂದು ಸ್ಥಿತಿಗೆ ಹೋಗ್ಬೋದು ಅಂತ ಆ ಒಂದು ವಿಚಾರದಿಂದ ಈ ರೀತಿ ಹೇಳ್ತಾರೆ. ಇಲ್ಲಿ ನನಗೇನಾಯ್ತು ಅಂದ್ರೆ, ನಾನು ನಿನ್ನೆ ನಿಮ್ಗೇನ್ ಹೇಳಿದೆ, 11ರಿಂದ ಶುರು ಮಾಡಿ ನಮ್ಮ ಮುಂದೆ ಶ್ಲೋಕ ಹೇಳೋಣ ಅಂತ ನಾನು ಅನ್ಕೊಂಡೆ. ಮತ್ತೆ ನೋಡ್ತೀನಿ 11ರಿಂದ 38ವರೆಗೆ ಏನಿದೆ, ಸಾಕಷ್ಟು ಮಿಕ್ಸ್ ಇದೆ. ಭಗವಂತ ಒಂದಾದ್ಮೇಲೆ ಒಂದು ಮಿಸೈಲ್ ಬಿಡ್ತಾನೆ ಇದ್ದಾನೆ. ಇವಾಗ ನಾನು ಅಲ್ಲಿ ಅದನ್ನ ಇದ್ದದನ್ನ ಹೇಗೆ ಅದರದ್ದು ಅನುವಾದ ಮಾಡಿ ನಿಮ್ಗೆ ಹೇಳ್ಬಿಟ್ರೆ ಅದು ಒಂದು ಬಹಳ ಕನ್ಫ್ಯೂಷನ್ ಆಗ್ಲಿಕ್ಕೆ ಒಂದು ಚಾನ್ಸ್ ಇತ್ತು. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಅದನ್ನ ಒಂದು 5 ಬ್ರಾಡ್ ಆಂಗಲ್ ನಲ್ಲಿ ಪರ್ಸ್ಪೆಕ್ಟಿವ್ಸ್ ಅಂತೀವಿ ನೋಡ್ರಿ. ಒಂದು ಏರಿಯಾ ಯಾವ್ದ್ಯಾವ್ದಪ್ಪ ಅದು, ಒಂದು ಯಾವ ರೀತಿ ಭಗವಂತ ಜ್ಞಾನ ರೀತಿಯಿಂದ ಯಾವುದು ಜ್ಞಾನದ ಪರ್ಸ್ಪೆಕ್ಟಿವ್ ಇಂದ ಹೇಳಿದ್ರು. 2ನೇದು ಧರ್ಮದ ಪರ್ಸ್ಪೆಕ್ಟಿವ್ ಕೂಡ ಬರುವಂತ ಹೇಳಿದಾನಲ್ಲಿ. 3ನೇದು ಜಗತ್ತಿನ ಪರ್ಸ್ಪೆಕ್ಟಿವ್, ಲೋಕಾರೂಢಿ ಅಂತೀವಲ್ಲ ಆ ಒಂದು ಆಂಗಲ್ ನಿಂದ ಹೇಗೆ ಅಂತ ಅದನ್ನ ಹೇಳಿದಾನೆ. 4ನೇದು ಮೆಟೀರಿಯಲ್ ವೆಲ್ತ್, ಅಂದ್ರೆ ಹೇಗೆ ನಮ್ಮಲ್ಲಿ ಒಂದು ಲಭ್ಯ ಏನೋ ಒಂದು ನಮಗೆ ದುಡ್ಡು ಸಿಗುತ್ತೋ, ಇಲ್ಲ ಒಂದು ಅವಾರ್ಡ್ ಸಿಗುತ್ತೋ, ಇಲ್ಲ ಒಂದು ಕೀರ್ತಿ ಸಿಗುತ್ತೋ, ಆ ರೀತಿ ಆ ಆಂಗಲ್ ಇಂದ ಕೂಡ ಕೆಲವು ಹೇಳಿದಾನೆ. ಲಾಸ್ಟಿಗೆ ಪ್ರಾಕ್ಟಿಕಲ್ ಆಗಿ ಇರೋಂಥ ವಿಷಯಗಳೇನು ಅದನ್ನು ಕೂಡ ಹೇಳಿದಾನೆ. ಸೊ ಇವಾಗ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಈ 5 ಆಂಗಲ್ ಅಲ್ಲಿ ನಿಮಗೆ ಒಂದೊಂದು ಈ 11ರಿಂದ 38ರಲ್ಲಿ ಎಲ್ಲೆಲ್ಲಿ ಶ್ಲೋಕ ಬರುತ್ತೋ ಅದನ್ನು ಒಟ್ಟಿಗೆ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ. ಸೊ ನಿಮ್ಗೇನಾಯ್ತು, ಕನ್ಫ್ಯೂಷನ್ ಇಲ್ಲ, ಎಲ್ಲ ಮಿಕ್ಸಪ್ ಏನಿತ್ತಲ್ಲ
ಅದನ್ನ ಸೆಗ್ರಿಗೇಟ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಅದನ್ನ ನಿಮಗೆ ಒಂದೊಂದೇ ನಾನು ಆಂಗಲ್ ನಲ್ಲಿ ಏನೇನು ಹೇಳ್ತಾ ಇದ್ರೆ ಅದನ್ನ ಹೇಳ್ತಾ ಹೋದ್ರೆ ನಿಮಗೆ ಮನದಟ್ಟಾಗುತ್ತೆ. ಇಲ್ಲಾಂದ್ರೆ ನಿಮಗೆ ಮನಸ್ಸಿನಲ್ಲಿ ಉಳಿಯೋದು ಕಷ್ಟ. ಅದು ಯಾಕೆ ಮತ್ತೆ ನನಗೇನ್ ಕನ್ಫ್ಯೂಷನ್ ಆಯ್ತೋ ಅದು ನಿಮ್ಗೆ ಆಗ್ಬಾರ್ದು ಅಂತಾನೆ ನಾನು ಈ ರೀತಿ ಮಾಡಿದ್ದು ಅದನ್ನ. ಅದು ವಿಚಾರ. ಸೊ ಈಗ ನಾವೇನ್ ಮೊದಲನೇದಾಗಿ ಇವಾಗ ಜ್ಞಾನ ಮಾರ್ಗದಿಂದ ಭಗವಂತ ಅರ್ಜುನನಿಗೆ ಏನ್ ಬೋಧನೆ ಮಾಡ್ದ ಅಂತ ನಾವು ಇವಾಗ ಮೊದಲನೇ ಆಂಗಲ್ ತಿಳ್ಕೋಣ ಇವಾಗ. ಸೊ ಅದರಲ್ಲಿ ತಿಳ್ಕೊಬೇಕಂದ್ರೆ ಏನಾಗಿದೆ, ಪರಮಾತ್ಮ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಯಾವುದು, ಇದನ್ನ ನಾವು ಮೊದ್ಲು ತಿಳ್ಕೋಬೇಕು. ಇವಾಗ ಮೊದ್ಲು ನಾವೇನ್ ತಿಳ್ಕೋಣ, ಜೀವಾತ್ಮ ಅಂತ ತಿಳ್ಕೊಳ್ಳೋಣ. ಜೀವಾತ್ಮ ಅಂದ್ರೆ ನಾವೆಲ್ಲ ಜೀವಿಗಳಲ್ಲ. ನಮ್ಮಲ್ಲಿ ಆತ್ಮ ಇದೆ, ಚೈತನ್ಯ ಶಕ್ತಿ ಇದೆ, ಆ ಭಗವಂತ ನಮ್ಮಲ್ಲಿ ಇದ್ದಾನೆ. ಆದ್ರೆ ನಾವು ಜೀವಿಗಳು. ಯಾಕೆ? ನಮ್ಮಲ್ಲಿ ಏನೇನು ಅಂಶದಿಂದ ನಮಗೆ ಜೀವನ ಬಂದಿದೆ ಅದನ್ನ ಇವಾಗ ನಾವು ವಿಸ್ತಾರವಾಗಿ ಒಂದ್ಸರ್ತಿ ನೋಡೋಣ. ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಲ್ವಾ. ನಮ್ಗೇನ್ ಗೊತ್ತು, ನಮ್ಗೆ ID ಕಾರ್ಡ್ ಪ್ರಕಾರ, ಆಧಾರ್ ಕಾರ್ಡ್ ಪ್ರಕಾರ ನಮ್ಮ ಪರಿಸ್ಥಿತಿ ಏನಿದೆ ಅದನ್ನ ಬಿಟ್ರೆ ಬೇರೆ ನಮ್ಗೆ ಹೆಚ್ಚಿಂದ ಗೊತ್ತಿರಂಗಿಲ್ಲ. ಸೊ ಇದು ನಮಗೆ ಗೊತ್ತಾಯ್ತು ಅಂದ್ರೆ ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಲ್ಲ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಒಳ್ಳೆ ಕ್ಲಾರಿಟಿ ಬರುತ್ತೆ ನಿಮ್ಗೆ. ಓ, ಇದನ್ನ ಈ ರೀತಿ ಹೇಳಿದಾರ ಅಂತ ಹೇಳಿ, ಪರಮಾತ್ಮ ಈ ರೀತಿ ಹೇಳಿದ ಅಂತ ನಿಮಗೂ ಮನಸ್ಸಿನಲ್ಲಿ ಅದು ಚೆನ್ನಾಗಿ ಹೋಗುತ್ತೆ ಅದು. ಸೊ ಮೊದಲನೇದಾಗಿ ಜೀವ ಅಂದ್ರೆ ಏನು? ಬ್ರಾಡ್ ಆಗಿ ಜೀವ ಅಂದ್ರೆ 3 ಅಂಶಗಳು ಬರುತ್ತೆ ಇದರಲ್ಲಿ. ಅಂದ್ರೆ ನಮ್ಮ ದೇಹ ಅಂದ್ರೆ 3 ತರದ ದೇಹ ಇದೆ ನಮಗೆ ಗೊತ್ತಿದ್ದು ಒಂದೇ ದೇಹ ಅಲ್ವಾ, 3 ತರ ಇದೆ. ಮೊದಲನೇದು ಸ್ಥೂಲ ಶರೀರ ಅಂತ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ನೀವು ಇವಾಗ ಸ್ಥೂಲ ಶರೀರ ಗೊತ್ತು, ಸೂಕ್ಷ್ಮನೂ ಗೊತ್ತು, ಕಾರಣನೂ ಕೂಡ ಗೊತ್ತು ನಿಮಗೆ ಅಲ್ವಾ. ಇದೇನು ಹೊಸದೇನಲ್ಲ ಇವಾಗ ನಾನು ನಿಮ್ಗೆ. ಆದ್ರೆ ಇವಾಗ ನಾನು ಸ್ವಲ್ಪ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇದರಲ್ಲಿ. ಏನಪ್ಪ ಸ್ಥೂಲ ಅಂದ್ರೆ ಏನು, ಸೂಕ್ಷ್ಮ ಅಂದ್ರೆ ಏನು, ಯಾವ ರೀತಿ ಇದು ಬರುತ್ತೆ, ಇದನ್ನೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿರೋಣ. ನಮಗೆ ಇನ್ ಜನರಲ್ ಕೂಡ ಬಹಳ ಅನುಕೂಲಕ್ಕೆ ಬರುತ್ತೆ ಇದು. ಸ್ಥೂಲ ಶರೀರ ಅಂದ್ರೆ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಈ ಒಂದು ಸ್ಥೂಲ ಶರೀರ. ಪಂಚಭೂತಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಭೂಮಿ. ಪಂಚಭೂತಗಳಿಂದ ಪಂಚೀಕರಣವಾಗಿ ಈ ಒಂದು ನಮ್ಮ ದೇಹ ಸ್ಥೂಲ ಶರೀರ ನಿರ್ಮಾಣ ಆಗಿದೆ. ಮತ್ತೆ ಇದು ಸತ್ಕರ್ಮ ಜನ್ಮಂ ಅಂತಾರೆ ಇದನ್ನ. ಸತ್ಕರ್ಮ ಜನ್ಮಂ ಅಂದ್ರೇನು? ಈ ಒಂದು ದೇಹ ನಮ್ಮ ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಫಲವಾಗಿ ಬಂದಿದೆ. ಇದು ಬಾರ್ನ್ ಆಸ್ ಅ ರಿಸಲ್ಟ್ ಆಫ್ ಆಕ್ಷನ್ಸ್. ಯಾವುದು? ಪ್ರೀವಿಯಸ್ ಆಕ್ಷನ್ಸ್. ಮತ್ತೆ ಸುಖ ದುಃಖ ಆದಿ ಭೋಗಾಯತನಂ ಅಂತ ಹೇಳ್ತಾರೆ. ನಮ್ಮ ಹಿಂದಿನ ಈ ಒಂದು ದೇಹದಿಂದ ನಮ್ಗೆ ಏನಾಗ್ಬೇಕು, ಎಲ್ಲಾ ತರದ್ದು ಸುಖ ದುಃಖ ಎಲ್ಲ ಅನುಭವ ಈ ದೇಹದಲ್ಲೇ ಆಗುತ್ತೆ. ಈ ನವದ್ವಾರಪುರ ಅಂತೇಳಿ ನಮ್ಮಲ್ಲಿ 9 ಬಾಗಿಲಿದ್ದಾಗೆ. ಹೇಗೆ ಒಂದು ಊರಲ್ಲಿ ಹೋದ್ರೆ ಟ್ರಾಫಿಕ್ ಬೇರೆ ಬೇರೆ ಗೇಟ್ ಇಂದ ಎಂಟರ್ ಆಗುತ್ತೋ, ಇಲ್ಲಿ ನಮಗೂ ಕೂಡ ಅದೇ ತರ ಬೇರೆ ಬೇರೆ ದಾರಿಗಳು. 2 ಕಿವಿ, 2 ಕಣ್ಣು, ಮೂಗು, ಬಾಯಿ, ಮತ್ತೆ ಗುದದ್ವಾರ, ಇದೆಲ್ಲ ಸೇರಿದ್ರೆ 9 ನವದ್ವಾರಪುರ. ಪುರ ಅಂದ್ರೆ ಊರು, ನವದ್ವಾರ ಅಂದ್ರೆ 9 ಗೇಟ್ ಇರ್ತಕ್ಕಂಥ ಇದು ಒಂದು ಪಟ್ಟಣ, ಇಲ್ಲಾಂದ್ರೆ ಊರು. ಆಮೇಲೆ ಈ ದೇಹಕ್ಕೆ 6 ವಿಕಾರಗಳಿರುತ್ತೆ. ವಿಕಾರ ಅಂದ್ರೆ ಚೇಂಜಸ್, ಸದ್ವಿಕಾರವಾತ್. 6 ವಿಕಾರಗಳಿರುತ್ತೆ. ಒಂದು ಅಸ್ಥಿ. ಅಸ್ಥಿ ಅಂದ್ರೆ ಯಾವತ್ತು ಗರ್ಭದಲ್ಲಿ ಧಾರಣೆ ಆಗತ್ತೋ ಅದಕ್ಕೆ ಅಸ್ಥಿ ಅಂತ ಹೇಳ್ತಾರೆ. ಅವತ್ತಿನ ದಿನ ಅದು ಅಲ್ಲಿ ಜೀವ ಬಂತು ಎಕ್ಸಿಸ್ಟೆನ್ಸ್ಗೆ. ಎರಡನೇದು ಜಾಯತೆ. ಜಾಯತೆ ಅಂದ್ರೆ 9 ತಿಂಗಳಾದ ನಂತರ ಅದ್ರದ್ದು ಜನ್ಮ ಆಗುತ್ತೆ ಈ ಭೂಮಿ ಮೇಲೆ. ಮೂರನೇದು ವರ್ಧತೆ ಅಂದ್ರೆ ಇದು ಊಟ ಮಾಡಿ 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 ಏನಿದೆ ಈ ಸ್ಥೂಲ ಶರೀರ ಬೆಳೀತಾ ಹೋಗುತ್ತೆ. ನಾಲ್ಕನೇದು ವಿಪರಿಣಮತೆ ಅಂದ್ರೆ ಒಂದು ಸ್ಟೇಜಿಗೆ ಬಂದಾಗೆ ಇದು ಮೆಚ್ಯೂರ್ ಆಗತ್ತೆ. ನಾವ್ ಹೇಗೆ ದೊಡ್ಡವರಾದ್ರು ಅಂತ ಅಂತೀವಲ್ಲ, ಆತರ ಒಂದು ಸ್ಟೇಜಿಗೆ ಬಂದಾಗೆ ಮೆಚ್ಯೂರ್ ಆಗತ್ತೆ.
ಐದನೇದು ಅಪಕ್ಷೀಯತೆ. ಒಂದು ಸಮಯ ಆದ ನಂತರ ನಿಧಾನಕ್ಕೆ ಅದು ಶಕ್ತಿಹೀನ ಆಗ್ತಾ ಹೋಗುತ್ತೆ. ಹೇಗೆ? ಕೈಕಾಲು ಸ್ವಲ್ಪ ವೀಕ್ ಆಗ್ತವೆ, ಕೂದಲು ಬೆಳಗಾಗ್ತವೆ, ಆಮೇಲೆ ಚರ್ಮ ಏನೈತೆ ಲೂಸ್ ಆಗುತ್ತೆ, ಮೊದಲಿನಂಗೆ ಟೈಟ್ ಇರೋದಿಲ್ಲ, ನಮ್ಮ ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಇದು ಐದನೇ ಲಕ್ಷಣ. ಆರನೇದು ವಿನಶ್ಯತಿ. ಫೈನಲಿ ಒಂದು ಸಮಯ ಬಂದಾಗ ಇದಕ್ಕೆ, ಈ ದೇಹಕ್ಕೆ ಸಾವುಂಟು. ಅವಾಗ ಮತ್ತೆ 5 ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಸ್ಥೂಲ ಶರೀರ ವಾಪಸ್ ಮತ್ತೆ ಪಂಚಭೂತಗಳಲ್ಲಿ ಸೇರೋಗುತ್ತೆ. ಒಂದೊಂದು ಆಟಮ್ ಕೂಡ, ನಮ್ಮಲ್ಲಿ ಏನು ಅಣು ಇದೆ, ಆ ಅಣು ಬಂದಿದ್ದೆಲ್ಲ ಈ ಪಂಚಭೂತಗಳಿಂದನೇ. ಇವಾಗ ನಾವು ಊಟ ಮಾಡಿದಾಗೆಲ್ಲ ನಮ್ಮಲ್ಲಿ ಹೇಗೆ ದೇಹ ಬೆಳೀತಾ ಹೋಗುತ್ತೋ, ಆ ಅಣುಗಳೆಲ್ಲ ಎಲ್ಲಿಂದ ಬಂತು? ಹೊರಗಡೆ ಪ್ರಕೃತಿಯಿಂದಾನೇ ಬಂದಿದ್ದಲ್ಲ. ಸೊ ಹಾಗೆಯೇ ಇದು ಕೊನೆಗೆ ನಾವು ಒಂದ್ಸತಿ ಸಾವಾದ ನಂತರ ಮತ್ತೆ ಪ್ರಕೃತಿಯಲ್ಲಿ ಸೇರಿ ಆ ಪ್ರತಿಯೊಂದು ಅಣು ಕೂಡ ಮತ್ತೆ ವಾಪಸ್ ಪ್ರಕೃತಿಗೆ ಹೋಗುತ್ತೆ. ಬ್ಯಾಲೆನ್ಸ್, ಟೋಟಲ್ ಬ್ಯಾಲೆನ್ಸ್ ಅಲ್ಲಿ. ಮತ್ತೆ ಶರೀರಕ್ಕೆ ನಾವೇನಂತೀವಿ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತೀವಿ. ಈ ಶರೀರದಿಂದಲೇ ನಾವು ಏನೇ ಧರ್ಮ ಮಾಡ್ಬೇಕಂದ್ರೂ ಅದು ಸಾಧ್ಯ. ನಮಗೆ ಶರೀರ ಸರಿ ಇಲ್ಲ ಅಂದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲಿಗೋ ಒಂದು ತೀರ್ಥಯಾತ್ರೆಗೆ ಹೋಗ್ಬೇಕಂತೀವಿ, ನಮಗ್ ಕೈ ಕಾಲು ಸರಿ ಇರಂಗಿಲ್ಲ, ಆಗೋದಿಲ್ಲ ಹೋಗ್ಲಿಕ್ಕೆ. ಇಲ್ಲಪ್ಪ ನೀವು ಹೋಗಿ ಬಂದ್ರೆ ನಮ್ ಕೈಲಿ ಆಗೋದಿಲ್ಲ ಅಂತೀವಲ್ಲ ನಾವು. ಪ್ರತಿಯೊಂದು ಧರ್ಮದ ಕಾರ್ಯ ಎಲ್ಲಾದ್ರೂ ಹೋಗ್ಬಿಟ್ಟು ಒಂದು ಒಳ್ಳೆ ಸೇವೆ ಮಾಡೋಣ ಅಂದ್ರೆ ಮೈಕಾಲ ಅಳ್ಳಾಡಂಗಿಲ್ಲ. ಸೊ ಅದರಿಂದ ನಾವು ಏನಾದ್ರೂ ಪುಣ್ಯ ಗಳಿಸ್ಬೇಕಂತಂದ್ರೆ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಶರೀರ ಮಾಧ್ಯಮ, ಶರೀರ ಚೆನ್ನಾಗಿತ್ತು ಅಂದ್ರೆ ನಮಗೆ ದೇಹ ಚೆನ್ನಾಗಿತ್ತು ಅಂದ್ರೆ ನಾವು ಸಾಕಷ್ಟು ಪುಣ್ಯ ಕೆಲಸಗಳು ಮಾಡಿ, ಧರ್ಮದ ಕೆಲಸಗಳು ಮಾಡಿ ಈ ಜೀವಕ್ಕೆ ಒಂದು ಮಹತ್ವ ಕೊಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ದೇಹೋ ದೇವಾಲಯ ಪ್ರೋಕ್ತ ಅಂದ್ರೇನು? ಈ ಒಂದು ದೇಹದಲ್ಲಿ ಈ ಭಗವಂತ ನಮ್ಮಲ್ಲಿ ಇರೋದ್ರಿಂದ ಇದು ಒಂದು ದೇವಾಲಯಕ್ಕೆ ನಾವು ಹೋಲಿಸ್ಬೋದು ಅಂತೇಳಿ ಅಲ್ವಾ? ಹೇಗೆ ಒಂದು ಗುಡಿ ಇದೆ, ಗುಡಿ ಗರ್ಭದಲ್ಲಿ ಭಗವಂತ ಇದ್ದಾನೆ, ಅದೇ ರೀತಿ ಇವಾಗ ನಮ್ಮ ಅಂತರಂಗದಲ್ಲಿ ಭಗವಂತ ಇದ್ದಾನೆ. ಸೊ ಆ ಭಗವಂತ ಇರ್ತಕ್ಕಂಥ ಈ ದೇಹಕ್ಕೆ ನಾವು ದೇವಾಲಯ ಅಂದ್ರೂ ತಪ್ಪಿಲ್ಲ ಅಂತ. ಇದು ಸೂಕ್ಷ್ಮ, ಇದು ಸ್ಥೂಲ ಶರೀರದ ಬಗ್ಗೆ ಇದು ಒಂದು ಸ್ವಲ್ಪ ನಿಮಗೆ ವಿವರ ಕೊಟ್ಟಿದ್ದು ನಾನು. ಎರಡನೇದು ಬಂದ್ಬಿಟ್ಟು ಸೂಕ್ಷ್ಮ ಶರೀರ. ಮೊದಲನೇದು ಸ್ಥೂಲ, ಎರಡನೇದು ಸೂಕ್ಷ್ಮ. ಈ ಸೂಕ್ಷ್ಮ ಹೇಗಾಗಿದೆಯಪ್ಪ? ಇದು 17 ಅಂಶಗಳಿದೆ ಇದರಲ್ಲಿ. ಅದರಲ್ಲಿ ಹೆಂಗೆ ಪಂಚಭೂತಗಳಿಂದಿತ್ತು, ಇದರಲ್ಲಿ 17 ಅಂಶಗಳಿದೆ. ಅದು ಯಾವ್ದ್ಯಾವುದು? ಪಂಚೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ಪ್ರಾಣಗಳು 15ಆಯ್ತು. ಆಮೇಲೆ 16ನೇದು ಮನಸ್ಸು, 17ನೇದು ಬುದ್ಧಿ. ಈ 17 ಕಾಂಪೋನೆಂಟ್ಸ್ ಇಂದ ಮಾಡಿರ್ತಕ್ಕಂಥದ್ದು ಸ್ಥೂಲ ಶರೀರ. ಇವಾಗ ಇದು ಗ್ರಾಸಿಗೆ ಸಂಬಂಧ ಇಲ್ಲ ಇದು. ಇವಾಗ ಅದನ್ನ ಹೇಳ್ತೇನೆ ನಾನು, ಏನೇನು ಅನ್ನೋದು ಅದನ್ನ ಹೇಳ್ತೀನಿ. ಆಮೇಲೆ ಪ್ರತಿಯೊಂದು ಅಂಶ ಏನೇನು ಕೆಲಸ ಮಾಡುತ್ತೆ ಅದನ್ನು ಹೇಳ್ತೀನಿ. ಮತ್ತೆ ಅದ್ರ ಹಿಂದೆ ಯಾರು ಅದಕ್ಕೆ ದೇವತೆ ಅಧಿಪತಿ ಇದ್ದಾರೆ ಅದು ನಿಮಗೊಂದು ಮಾಹಿತಿ ಕೊಡ್ತೇನೆ ನಾನು. ಇವಾಗ ಈ ಸ್ಥೂಲ ಶರೀರ ಏನಿದೆಯಲ್ಲ, ಯಾವಾಗ ಒಂದು ಜೀವಕ್ಕೆ ಮರಣ ಆಗುತ್ತೋ ಆ ಸಮಯದಲ್ಲಿ ದೇಹ ಇಲ್ಲಿ ಇರುತ್ತೆ, ಸೂಕ್ಷ್ಮ ಶರೀರ ಏನಿದೆ ಹೊರಗೋಗುತ್ತೆ. ಆ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ದೇಹ ಇಲ್ಲಿ ಉಳಿದು ಬಾಕಿ ಇದೆಲ್ಲ ಸೂಕ್ಷ್ಮ ಶರೀರ ಮೇಲ್ಕಡೆ ಹೋಗುತ್ತದೆ. ಅದಕ್ಕೆ ನಾವೇನಂತೀವಿ? ಅ ಪರ್ಸನ್ ಇಸ್ ಡೆಡ್ ಅಂಡ್ ಗಾನ್ ಅಂತೀವಿ. ಪರ್ಸನ್ ಇಸ್ ಡೆಡ್ ಅಂತ ಅನ್ನಂಗಿಲ್ಲ, ಡೆಡ್ ಅಂಡ್ ಗಾನ್. ಮರ್ಗಯ, ಮರ್ಗಯ ಅಂದ್ರೆ ಸತ್ತು ಹೋದ. ಕನ್ನಡದಲ್ಲಿ ಹೇಳ್ತಾರೆ ಸತ್ತು ಹೋದ. ಬರೀ ಸತ್ತ ಅಂತ ಅನ್ನಂಗಿಲ್ಲ ಯಾರು. ಸತ್ತು ಹೋದ ಅಂದ್ರೆ ಏನಾಯ್ತು? ಸತ್ತ ಅಂದ್ರೆ ಇಲ್ಲಿ ಆತಂದು ಸ್ಥೂಲ ಶರೀರ ಉಳಿತು, ಹೋದ ಅಂದ್ರೆ ಆತನ ಒಂದು ಸೂಕ್ಷ್ಮ ಶರೀರ ಹೋಯ್ತು. ಸಚ್ಚಿಪೋಯ್ನಾರಂಡಿ. ಇದೇ ಕಾರಣಕ್ಕೆ ಇದೊಂದು ರೂಢಿಯಲ್ಲಿ ಬಂದಿರ್ತಕ್ಕಂಥದ್ದು. ಸೊ ಅಂದ್ರೆ ನಮ್ಮಲ್ಲಿ ಉಳಿಯೋದು ಸ್ಥೂಲ ಇಲ್ಲಿ ಭೂಮಿ ಮೇಲೆ, ಸೂಕ್ಷ್ಮ ಶರೀರ ಹೋಗೋದು. ಇವಾಗ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಿಮಗೆ ಮುಂದೆ ಏನಾದ್ರೂ ಇವೆಲ್ಲ ವಿಷಯ ತಿಳ್ಕೊಳ್ಳಿಕ್ಕೆ ಈ ಒಂದು ನಾಲೆಜ್ ಇದ್ರೆ ನೀವು ಮುಂದೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ಆಮೇಲೆ ಇದು ಇಂಟ್ರೆಸ್ಟಿಂಗ್ ಕೂಡ ಇದೆ ನಮಗೆ. ಸೊ ಇಲ್ಲಿ ಇದು ಹೇಗ್ ಬಂತಪ್ಪ ನಮಗೆ ಸೂಕ್ಷ್ಮ ಶರೀರ?
ಇದಕ್ಕ ನಂತರ ಇದು ಭೋಗ ಜನ್ಮ ಅಂತಾರೆ. ಇದಕ್ಕೆ ಬಹಳ ಪುಣ್ಯ ಇದ್ರೆ ನಾವು ಹೈಯರ್ ವರ್ಲ್ಡ್ಸ್, ಸ್ವರ್ಗದ ಕಡೆ ಹೋಗ್ತೀವಿ. ಪುಣ್ಯ ಕಮ್ಮಿ ಇತ್ತು ಅಂದ್ರೆ ನಾವು ಲೋವರ್ ಫಾರ್ಮ್ಸ್ ಆಫ್ ಆನಿಮಲ್ದಾಯ್ತು, ಇಲ್ಲ ಕ್ರಿಮಿ ಕೀಟ ಪಕ್ಷಿ ಗಿಡ ಈ ತರದ್ದು ಒಂದು ಸ್ಥಿತಿಗೆ ನಮ್ದು ಪುಣ್ಯ ಕಮ್ಮಿ ಇತ್ತು ಅಂದ್ರೆ. ಎಲ್ಲಿ ಒಂದು ಬ್ಯಾಲೆನ್ಸ್ ಆಗಿರುತ್ತೋ ಪಾಪ ಮತ್ತು ಪುಣ್ಯ, ಆ ರೇರ್ ಆಗಿ ಇದು ಮನುಷ್ಯರಿಗೆ ಮಾತ್ರ ಇದು ಒಂದು ಫಲ ಇದೆ. ಇದು ಈ ಸೂಕ್ಷ್ಮ ಶರೀರ ತಗೊಂಡು ಮನುಷ್ಯನಾಗಿ ಹುಟ್ಟೋದು ಇಟ್ಸ್ ರೇರೆಸ್ಟ್. ಇದು ಆಕ್ಚುಲಿ ದೇವತೆಗಳು ಇವಾಗೇನು ಸ್ವರ್ಗದಲ್ಲಿ ಇರ್ತಾರೆ ದೇವತೆಗಳು, ಅವ್ರಿಗೆ ನಮ್ಮ ಮೇಲೆ ಬಹಳ ಒಂಥರ ಹೊಟ್ಟೆ ಕಿಚ್ಚು. ಯಾಕೆ ಇವ್ರಿಗೆ ಡೈರೆಕ್ಟ್ ಮೋಕ್ಷ ಸಿಗ್ಲಿಕ್ಕೆ ಚಾನ್ಸ್ ಉಂಟಲ್ಲಪ್ಪ, ನಮ್ಗಿಲ್ಲಲ್ಲ ಅದು. ಅವ್ರು ಏನಿದ್ರು ಏನ್ ಮಾಡ್ಬೇಕು, ಮತ್ತೆ ಅವ್ರು ಮಾನವ ಜನ್ಮ ತಗೊಂಡು ಡೈರೆಕ್ಟ್ ಮೋಕ್ಷ ಬೇಕಂದ್ರೆ ಇದೊಂದೇ ದಾರಿ. ಇಲ್ಲ ಅಂದ್ರೆ ಅವರು ಸುಮಾರು ಒಂದು 6-7 ಇದನ್ನ ಜಗತ್ತಿನ ಮೇಲೇರಿ 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 ಕೊನೆಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಲ್ಲಿದ್ದು ಅವ್ರಿಗೆ ಯಾವುದೋ ಒಂದು ಕಾಲಕ್ಕೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಸೊ ಅದು ಬಹಳ ಲಾಂಗ್ ಡ್ರಾನ್ ಪ್ರೋಸೆಸ್ ಅದು. ಸೊ ಅದಕ್ಕೆ ಎಲ್ಲರೂ ಇಚ್ಛೆ ಪಡೋದು ಮಾನವ ಜನ್ಮ. ಬಟ್ ನಮಗೆ ಗೊತ್ತಿದ್ರೆ ನಾವು ಅದನ್ನ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ ಯೂಸೇಜ್ನಾಗ ಬರೋದಿಲ್ಲ ಅದು. ಆಮೇಲೆ ಇದು ನಾವು ಏನೇನ್ ಕರ್ಮ ಮಾಡಿದೀವಿ, ಒಳ್ಳೇದು ಕೆಟ್ಟದು, ಅದ್ರ ಪ್ರಕಾರ ಈ ಸ್ಥೂಲ ಶರೀರದಲ್ಲಿ ನೀವು ನೋಡಿದ ಪ್ರಕಾರ ಏನಿದೆ, ಕೆಲವರಿಗೆ ಬಹಳ ಸೌಂದರ್ಯವಾದ ದೇಹ ಇರುತ್ತೆ, ಕೆಲವರಿಗೆ ಅಷ್ಟು ಸರಿ ಇರೋದಿಲ್ಲ, ಕೆಲವರಿಗೆ ಬಹಳ ಬುದ್ಧಿವಂತಿಕೆ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ ಬುದ್ಧಿವಂತಿಕೆ, ಕೆಲವ್ರಿಗೇನು ಇನ್ಬಾರ್ನ್ ಟ್ಯಾಲೆಂಟ್ ಇರುತ್ತೆ, ಕೆಲವ್ರಿಗೆ ಅಷ್ಟೆಲ್ಲ ಇರೋದಿಲ್ಲ. ಸೊ ಇದು ಸ್ವಲ್ಪ ಏರುಪೇರು, ಅದೇನು ನಮ್ಮ ಕರ್ಮದ ಪ್ರಕಾರ, ಈ ಒಂದು ಕರ್ಮ ಜನ್ಮದ ಪ್ರಕಾರ ಈ ಒಂದು ಸೂಕ್ಷ್ಮ ಶರೀರ ಬರುತ್ತೆ. ಆಮೇಲೆ ಇಲ್ಲಿ ನಾವು ತಿಳ್ಕೊಳ್ಳೋದು ಇವಾಗ ಈ 5 ಪಂಚೇಂದ್ರಿಯಗಳ ಬಗ್ಗೆ ನಾವು ಮೊದಲು ಒಂದು ಸ್ವಲ್ಪ ವಿಚಾರ ಮಾಡೋಣ. ಸೂಕ್ಷ್ಮ ಶರೀರ ನೀವು ಒಂದ್ ವೇಳೆ ಡ್ರೈವರ್ಗಂತ ಕಂಪೇರ್ ಮಾಡಿದ್ರೆ, ಸ್ಥೂಲ ಶರೀರ ಗಾಡಿ ವೆಹಿಕಲ್ ಅದು. ಇವಾಗ ಸ್ಥೂಲ ಶರೀರ ಒಂದು ಅಸ್ಟ್ರಾನಮರ್ ಅಂದ್ರೆ ಸೂಕ್ಷ್ಮ ಶರೀರ ಅಸ್ಟ್ರಾನಮರ್ ಅಂದ್ರೆ, ಸ್ಥೂಲ ಶರೀರ ಇದು ಸ್ಥೂಲ ಶರೀರ ಬಂದ್ಬಿಟ್ಟು ಒಂದು ಟೆಲಿಸ್ಕೋಪ್ ಇದ್ದಾಗೆ. ಸೊ ಇನ್ಸ್ಟ್ರೂಮೆಂಟ್, ಬಾಡಿ ಇಸ್ ನಥಿಂಗ್ ಬಟ್ ಅನ್ ಇನ್ಸ್ಟ್ರೂಮೆಂಟ್. ಬಟ್ ಎಲ್ಲದನ್ನ ನಡ್ಸಂಥದ್ದು ಈ ಸೂಕ್ಷ್ಮ ಶರೀರ. ಓಕೆ, ಸೊ ಇವಾಗ ನಾವು ಫಸ್ಟ್ ಪಂಚೇಂದ್ರಿಯಗಳನ್ನ ಏನನ್ನೋದು ನೋಡೋಣ ಇದನ್ನ. ಸೊ ಪಂಚೇಂದ್ರಿಯಗಳಲ್ಲಿ ಕಿವಿ ಮತ್ತೆ ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಸೊ ಅದ್ರದ್ದೇನು ಕಿವಿದು ಕೇಳೋದೆ ಅದರದ್ದು ಕೆಲಸ, ಸ್ಕಿನ್ ಏನಂದ್ರೆ ಸ್ಪರ್ಶದ ಕೆಲಸ, ಕಣ್ಣಿಂದು ನೋಡಂಥದ್ದು, ಆಮೇಲೆ ನಾಲಿಗೆದು ಟೇಸ್ಟ್ ಮಾಡೋಂಥದ್ದು, ಮೂಗಿಂದು ವಾಸನೆ ನೋಡೋಂಥದ್ದು. ಕಿವಿಗೆ ಅಧಿದೇವತೆಗಳು ದಿಗ್ದೇವತಾ ಅಂತೇಳಿ, ಚರ್ಮಕ್ಕೆ ವಾಯು, ಕಣ್ಣಿಗೆ ಸೂರ್ಯ, ನಾಲಿಗೆಗೆ ವರುಣ, ಆಮೇಲೆ ಮೂಗಿಗೆ ಅಶ್ವಿನಿ ಕುಮಾರಗಳು. ಇದು ಪಂಚೇಂದ್ರಿಯಗಳ ಮೇಲೆ ಬಗ್ಗೆ ಆಯ್ತು. ಆಮೇಲೆ ನೆಕ್ಸ್ಟ್ 5 ಕರ್ಮೇಂದ್ರಿಯಗಳು, ಆರ್ಗನ್ಸ್ ಆಫ್ ಆಕ್ಷನ್ ಅಂತೀವಿ ನಾವು. ಇಲ್ಲಿ ಆರ್ಗನ್ಸ್ ಆಫ್ ಆಕ್ಷನ್ ನಲ್ಲಿ ಏನ್ ಬರುತ್ತೆ ಅಂದ್ರೆ, ಒಂದು ನಾಲಿಗೆ ಅಂದ್ರೆ ಮಾತಾಡೋ ಕೆಪಾಸಿಟಿ ಆಕ್ಚುಲಿ, ಎರಡನೇದು ಕೈ ಅಂದ್ರೆ ಯಾವ್ದನ್ನಾದ್ರೂ ಹಿಡಿಲಿಕ್ಕೆ ಬರ್ತಕ್ಕಂಥ ಕೆಪಾಸಿಟಿ ಟು ಗ್ರಾಸ್ಪ್, ಮೂರನೇದು ಲೋಕೋಮೋಷನ್ ಅಂದ್ರೆ ನಮಗೆ ಅಡ್ಡಾಡ್ಲಿಕ್ಕೆ ಏನು ಅನುಕೂಲ ಆಗ್ತಕ್ಕಂಥದ್ದು ಕಾಲು, ನಾಲ್ಕನೇದು ಎಕ್ಸ್ಕ್ರಿಷನ್ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡಂತ ಕೆಪಾಸಿಟಿ ಅದೇನಿದೆ ಗುದದ್ವಾರದಲ್ಲಿ ಇರೋದು, ಅದು ನಾಲ್ಕನೇದು. ಐದನೇದು ಜನನಾಂಗಗಳು ಅಂದ್ರೆ ರೀಪ್ರೊಡಕ್ಷನ್ ಮಾಡಂತ ಕೆಪಾಸಿಟಿಗೆ ಇದು ಐದನೇದೊಂದು. ಮೊದಲನೇದಕ್ಕೆ ಮಾತಾಡೋಕೆ ಶಕ್ತಿ ಅದ್ರ ದೇವತೆ ಯಾರು ಅಂದ್ರೆ ಅಗ್ನಿ, ಎರಡನೇದು ಕೈಗಳಿಗೆ ಇಂದ್ರ, ಕಾಲ್ಗಳಿಗೆ ವಿಷ್ಣು, ಗುದದ್ವಾರಕ್ಕೆ ಮೃತ್ಯು, ಆಮೇಲೆ ಜನನಾಂಗಗಳಿಗೆ ಪ್ರಜಾಪತಿ. ಇದು 5 ಕರ್ಮೇಂದ್ರಿಯಗಳು. ಆಮೇಲೆ 5 ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಪ್ರಾಣದ ಕೆಲಸ ಏನು? ಉಸಿರು ತಗೊಳ್ಳೋದು ಬಿಡೋದು. ನಾವು ಹೇಳ್ತೀವಲ್ಲ ಪ್ರಾಣ ಇದೆ ಇವರಿಗೆ ಅಂದ್ರೆ ಉಸಿರು ತಗೊಳ್ಳೋದು ಬಿಡೋದು ಅದು ಕೆಲಸ.
ನಮಗೇನು ಒಂದೇ ಗೊತ್ತು, ಪ್ರಾಣ ಏನಂದ್ರೆ ಉಸಿರು ತಗೊಂತ ಇದೀವಿ ಅಂದ್ರೆ ಇದಿಷ್ಟೇ ಆಗ್ತಾ ಇದೆ ಕೆಲಸ. ಇಲ್ಲ, ಇದು ವೈಟಲ್ ಎನರ್ಜಿ. ಇದು ಉಸಿರು ತಗೊಳ್ಳೋದ್ರಲ್ಲಿ ಇದು ಒಂದು ಕೆಲಸ ಮಾತ್ರ ಪ್ರಾಣದ್ದು. ಎರಡನೇದು ಅಪಾನ, ಕಂಪ್ಲೀಟ್ ಎಕ್ಸ್ಕ್ರೀಷನ್. ಇವಾಗ ನಾವು ಮೊನ್ನೆ ಹೇಳಿದ್ವಲ್ಲಿ ಹ್ಯೂಮನ್ ಬಾಡಿಯಲ್ಲಿ 800 ml ದಿನ ಬರೀ ಸ್ವೆಟ್ ಬರುತ್ತಂತೇಳಿ, ಬೆವರು. ಅದಲ್ಲದೆ ಬೇರೆ ಏನೇನು ಬಾಕಿ ಎಲ್ಲ ಕ್ಲೆನ್ಸಿಂಗಿಗೆ ಏನು ಎಕ್ಸ್ಕ್ರೀಷನ್ ಬೇಕು ಅದೆಲ್ಲ ಮಾಡ್ತಕ್ಕಂಥ ಅಪಾನ ಶಕ್ತಿ. ವ್ಯಾನ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ಸರ್ಕ್ಯುಲೇಷನ್. ಇವಾಗ ನಮ್ಮ ದೇಹದಲ್ಲಿ ಏನೇನು ಡೈಜೆಷನ್ ಆಗಿ ಏನೇನು ವಿಟಮಿನ್ಸ್ ಎಲ್ಲ ತಯಾರಾಗಿದೆಯೋ ಪ್ರತಿ ಒಂದು ಪಾರ್ಟಿಗೆ ಏನೇನು ವಿಟಮಿನ್ ಬೇಕು ಅದನ್ನ ಹೋಗ್ಬಿಟ್ಟು ಅದು ಕೊಡ್ತಕ್ಕಂಥದ್ದು ಕೆಲಸ ಮಾಡೋದು ವ್ಯಾನ, ಇದ್ರ ಕೆಲಸ. ಸಮಾನದ ಕೆಲಸ ಏನು? ಡೈಜೆಷನ್ ಮಾಡೋದು. ನಮ್ಮ ಹೊಟ್ಟೆಯಲ್ಲಿ ಒಂದು ಅಗ್ನಿ ಇದೆ, ಸಾಕಷ್ಟು ಜ್ಯೂಸಸ್ ಎಲ್ಲ ಏನ್ ಬರುತ್ತಲ್ಲ, ಡೈಜೆಸ್ಟಿವ್ ಜ್ಯೂಸಸ್, ಅದರಿಂದ ಇದನ್ನ ಸಂಪೂರ್ಣವಾಗಿ ನಾವು ಏನೇನು ಊಟ ಮಾಡ್ತೀವಿ ಅದನ್ನ ಸರಿಯಾಗಿ ಅದನ್ನ ಡೈಜೆಷನ್ ಮಾಡಿ ವೇಸ್ಟ್ ನ ಎಕ್ಸ್ಕ್ರಿಷನ್ ಕಡೆ ಕಳಿಸಿ ಬಾಕಿ ವೈಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಇದೆಲ್ಲದನ್ನು ಕೂಡ ಥ್ರೂ ದಿ ಬ್ಲಡ್ ರೆಸ್ಪೆಕ್ಟಿವ್ ಪಾರ್ಟ್ಸ್ಗೆ ಕಳಿಸ್ತಕ್ಕಂಥದ್ದು ಕೆಲಸ ಇದು ಮಾಡುತ್ತೆ ಸಮಾನ. ಕೊನೆಯದಾಗಿ ಉದಾನ ಅಂತೇಳಿ. ಉದಾನ ಎಲ್ಲ ಮಾಡೋದು ರಿವರ್ಸ್ ಫಂಕ್ಷನ್ಸ್. ಇವಾಗ ನಿಮಗೆ ಕೆಮ್ಮು ಬಂತು, ಸೀನ್ ಬಂತು, ಇಲ್ಲ ವಾಂತಿ ಆಯ್ತು, ಇದೆಲ್ಲ ಮಾಡೋದು ಉದಾನ. ಮುಖ್ಯವಾಗಿ 2 ಕೆಲಸ. ಮತ್ತೆ ಬೇರೆ ನಿಮಗೆ ಏನೇನು ವಿಚಾರ ಬರುತ್ತಲ್ಲ ಅದೆಲ್ಲ ಉದಾನ ಶಕ್ತಿಯಿಂದ ಬರ್ತಕ್ಕಂಥ ವಿಚಾರ. ನೀವು ನೋಡಿ, ಸುಮ್ಮನೆ ಕೂತಿರ್ತೀರಾ, ಏನೇನೋ ವಿಚಾರ ಬರುತ್ತೆ. ನಾನು ಹೇಳಿದ್ನಲ್ಲ 40,000 to 60,000 ವಿಚಾರ ದಿನದಲ್ಲಿ. ಇದು ನಿಮಗೆ ಅನಾಯಾಸವಾಗಿ ನೀವೇನು ಮಾಡ್ತಾ ಇಲ್ಲ, ಟಕ 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 ಅಂತ ವಿಚಾರ ಬರುತ್ತೆ. ಇದು ಈ ಒಂದು ಶಕ್ತಿಯಿಂದಾನೇ ಇದು ಬರ್ತಕ್ಕಂಥದ್ದು. ಅಂದ್ರೆ ಇದು ನೋಡಿದ್ರೆ ನೀವೆಲ್ಲ ಇದಿಷ್ಟು ವಂಡರ್ಫುಲಿ ಡಿಸೈನ್ ಮಾಡಿದ್ದಾರೆ ಈ ಒಂದು ನಮ್ಮ ಹ್ಯೂಮನ್ ಬಾಡಿನ. ಹ್ಯೂಮನ್ ಬಾಡಿ ಇನ್ ಟರ್ಮ್ಸ್ ಆಫ್ ಏನು ಹಾರ್ಡ್ವೇರ್ ಹಂಗೆ ನೀವೇನು ಸ್ಥೂಲ ಶರೀರ ಅಂದ್ವಿ, ಸಾಫ್ಟ್ವೇರ್ ಅಂದ್ರೆ ಇದು ಸೂಕ್ಷ್ಮ ಶರೀರ ಆಯ್ತು. ಕಂಪ್ಲೀಟ್ಲಿ ಹ್ಯೂಮಂಗಸ್ ಎಫರ್ಟ್ ಇದರಲ್ಲಿ. ಇದಕ್ಕಿಂತ ದೊಡ್ಡದು ವಿಶೇಷ ಏನಿದೆ ಇನ್ ಟರ್ಮ್ಸ್ ಆಫ್ ಕ್ರಿಯೇಷನ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ಅತಿ ಸರ್ವಶ್ರೇಷ್ಠ ಕ್ರಿಯೇಷನ್ ಅಂದ್ರೆ ಹ್ಯೂಮನ್ ಬಾಡಿ. 4 ಆಮೇಲೆ ಇದು 15 ಆಯ್ತು. 5 5 5 16ನೇದು ಮನಸ್ಸು. ಎಲ್ಲಿ ಚಂಚಲತೆ ಇರುತ್ತೋ ಅದಕ್ಕೆ ನಾವು ಮನಸ್ಸು ಅಂತೀವಿ. ಮಾಡ್ಬೇಕು, ಮಾಡಬಾರ್ದು, ಹೋಗ್ಲು ಬ್ಯಾಡು, ಇದು ಉಟ್ಕೊಳ್ಳು, ಅದು ಉಟ್ಕೊಳ್ಳು, ಇದು ತಿನ್ಬಾರ್ದ, ಎದ್ದೇಳ ಮಲಗ್ಲ, ಇದೇನಿರುತ್ತೆ ಇದು ಮನಸ್ಸಿನ ಕೆಲಸ. 16ನೇದು. 17ನೇದು ಏನಂದ್ರೆ ಬುದ್ಧಿ. ಅದು ನಿಶ್ಚಯವಾಗಿ ಹೇಳ್ತಕ್ಕಂಥದ್ದು. ಅದು ಮಾಡ್ತೀನಿ, ಬರ್ತೀನಿ, ಹೋಗ್ತೀನಿ, ಏನನ್ನಾಗ್ಲಿ ಒಂದು ಆಕ್ಷನ್ ಅದು ನಿಶ್ಚಯ ತಗೊಳ್ಳಂತ ಶಕ್ತಿ ಬುದ್ಧಿಗೆ ಮಾತ್ರ ಇದೆ. ಸೊ ಎಲ್ಲ ಈ 17 ಏನು ಕಾಂಪೊನೆಂಟ್ಸ್ ಸೇರಿ ನಮ್ದು ಸ್ಥೂಲ ಶರೀರ ತಯಾರಾಗಿದೆ. ಇನ್ನು 3ನೇದು ಏನಿದೆ ನಮ್ಮಲ್ಲಿ? ಕಾರಣ ಶರೀರ. ನಮ್ಮ ಎಲ್ಲ ಈ ಜನ್ಮಕ್ಕೆ ಕಾರಣ ಏನಂದ್ರೆ ಇದೇ ಕಾರಣ ಶರೀರ. ಸೊ ಅದು ಹೆಸರು ಹೇಗಿದೆಯೋ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಕಾರಣವಾದ್ದೇ ಈ ಕಾರಣ ಶರೀರ. ಈ ಕಾರಣ ಶರೀರ ಎಲ್ಲಿಂದ ಬಂತಪ್ಪ? ಇದಕ್ಕೆ ಮೊದಲಿಲ್ಲ, ಆಮೇಲೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕೆ ಕೆಪಾಸಿಟಿ ಇಲ್ಲ. ಇನ್ಎಕ್ಸ್ಪ್ಲಿಕಬಲ್ ಅಂತಾರೆ. ಇಟ್ ಈಸ್ ಸಮಥಿಂಗ್ ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅಂಡರ್ ದಿ ರೆಲ್ಮ್ ಆಫ್ ಎಕ್ಸ್ಪ್ಲನೇಷನ್. ಇದು ಯಾವ ರೀತಿ ತಯಾರಾಗಿದೆ ಇದು ಕಾರಣ ಶರೀರ? ಹೇಗೆ ಒಂದು ಬೀಜ ಇರುತ್ತಲ್ಲ, ಇವಾಗ ನೋಡಿ, ಒಂದು ಬೀಜ, ಚಿಕ್ಕ ಬೀಜ, ಅದನ್ನ ನೀವು ಹೇಗೆ ಒಂದು ಇದು ಆಲದ ಮರ ಇದೆ ಅನ್ರಿ, ಇಲ್ಲ ನಿಮಗೆ ನೀಮ್ ಟ್ರೀ ಆಯ್ತು, ಬೇವಿನ ಮರ, ಸಣ್ಣ ಬೀಜ, ಅದರಿಂದ ಆಗ್ತಕ್ಕಂಥದ್ದು ಗಿಡ ಎಷ್ಟು ದೊಡ್ಡ ಗಿಡ. ಸೊ ಎಲ್ಲ ಎಲ್ಲಿಂದ ಬಂದಿದೆ? ಅದರದ್ದು ಸಂಪೂರ್ಣ ಅದರದ್ದು ಸಾಫ್ಟ್ವೇರ್ ಎಲ್ಲಿದೆ? DNA ಎಲ್ಲಿದೆ? ಈ ಬೀಜದಲ್ಲಿದೆ. ಸೊ ಅದೇ ರೀತಿ ನಮ್ಮ ಕಾರಣ ಶರೀರ ಒಂದು ಕಾಲಕ್ಕೆ ಅಜ್ಞಾನದಿಂದ ಭರಿತವಾದ ಈ ಕಾರಣ ಶರೀರ ಡಿಫಾಲ್ಟ್ ಸೆಟ್ಟಿಂಗ್ ಇರೋದು
ನಾನೇನು ಹೇಳಿದೆ, ಮಾಯಾದಿಂದ ಡಿಫಾಲ್ಟ್ ಸೆಟ್ಟಿಂಗ್ ಆಗಿದೆ, ಈ ಕಾರಣ ಶರೀರದಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ ಆಗಿದೆ. ಸೊ ನಾವಿವಾಗ ಏನು ಈ ಜ್ಞಾನ ಎಲ್ಲ ಪಡಿತಾ ಇದ್ದೀವಿ, ಈ ಕಂಪ್ಲೀಟ್ ನಮ್ ಜ್ಞಾನ ಪಡಿಬೇಕಾದ್ರೆ ನಮ್ದು ಒಂದು ಟಾರ್ಗೆಟ್ ಏನಂದ್ರೆ ಈ ಒಂದು ಕಾರಣ ಶರೀರನ ನಾವು ಸಮಾಪ್ತಿ ಮಾಡಬೇಕು. ಇದು ಸುಟ್ಟೋಯ್ತು ಅಂದ್ರೆ ನಮಗೆ ಪುನರ್ಜನ್ಮ ಇಲ್ಲ. ಹೇಗೆ ಈ ಕಾಫಿ ಬೀಜ ಇದಾವನ್ರಿ, ಯಾವುದೇ ಬೀಜ ಆಗ್ಲಿ, ಆ ಬೀಜನ ನೀವು ಯಾವಾಗ ಕಾಯಿಸ್ತೀರೋ ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಸತ್ತೋಗ್ಬಿಡ್ತದೆ. ಅಂದ್ರೆ ಅದ್ರ DNA ಸುಟ್ಟೋಯ್ತು. ಅದನ್ನ ನೀವು ಬೀಜ ಮತ್ತೆ ನೀರಲ್ಲಿ ಹಾಕ್ರಿ, ಮಣ್ಣು ನೀರಲ್ಲಿ ಹಾಕಿದ್ರೆ ಅದು ಬೆಳೆಯೋದಿಲ್ಲ ಅದು. ಸೊ ನಾವು ಈ ಒಂದು ಕಾರಣ ಶರೀರವನ್ನ ಅದೇ ಒಂದು ಸ್ಥಿತಿಗೆ ಹೇಗೆ ನಾವು ಇದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಉಂಟೋ ಅದನ್ನ ನಾವು ತಿಳ್ಕೋಬೇಕು. ಸೊ ಮುಂದೆ ಅಲ್ಲಿ ಇಲ್ಲಿ ಎಲ್ಲ ಈ ವಿಷಯ ಕಾರಣ ಶರೀರ ಅಂತ ಬಂದಾಗೆ ನಿಮಗೆ ಇವಾಗ ಐಡಿಯಾ ಬಂತಲ್ಲ, ಅರ್ಥ ಆಗುತ್ತದೆ ಏನನ್ನೋದು. ಈ ಎರಡೂ ದೇಹಕ್ಕೆ ಕಾರಣವಾಗಿದ್ದು ಕಾರಣ ಶರೀರ, ಆಮೇಲೆ ಎಲ್ಲಾ ನಮ್ಮ ಆಚರಣ, ಒಂದು ಪ್ರವೃತ್ತಿ, ಇವೆಲ್ಲ ಕಾರಣ ಶರೀರದಲ್ಲಿ ಸ್ಟೋರ್ ಆಗುತ್ತೆ. ನಾವೇನೇನು ಕೆಲಸ ಮಾಡ್ತೀವಿ, ನಮ್ಗೆ ಯಾವ್ದಾವ್ದು ಇಷ್ಟ ಇದೆ, ನಮ್ಗೆ ಯಾವ್ದಾವ್ದ್ರ ವಿಷಯಕ್ಕೆ ನಮಗೆ ಆಸಕ್ತಿ ಜಾಸ್ತಿ ಉಂಟು, ಕಮ್ಮಿ ಉಂಟು, ಯಾರ ಮೇಲೆ ದ್ವೇಷ ಉಂಟು, ಕೋಪ ಉಂಟು, ಇವೆಲ್ಲ ಏನಿದಾವೆ ಈ ಕಾರಣ ಶರೀರದಲ್ಲಿ ಇದು ಶೇಖರಣೆ ಆಗಿರುತ್ತೆ. ಅದು ಸಂಸ್ಕೃತದಲ್ಲಿ ವಾಸನ ಅಂತಾರೆ. ಅದಕ್ಕೆ ವಾಸನ ಅಂದ್ರೆ ಟೆಂಡೆನ್ಸೀಸ್, ಅವರ ಪ್ರವೃತ್ತಿ. ಸೊ ಈ ನಮ್ಮ ಪ್ರವೃತ್ತಿ ಏನಾಗುತ್ತೆ, ನಮಗೆ ಫ್ಯೂಚರ್ ಒಂದು ಆಸೆ ಕೊಡುತ್ತಲ್ಲ. ಇವಾಗ ಕೆಲವ್ರು ನೋಡಿ ಒಳ್ಳೇದ್ರ ಕಡೆನೇ ಅವ್ರಿಗೆ ಆಸೆ ಇರುತ್ತೆ. ಯಾಕೆ? ಅವ್ರ ಪ್ರವೃತ್ತಿ ಆ ರೀತಿ, ಹಿಂದಿನ ಜನ್ಮಗಳಿಂದ ಬಂದಿರತಕ್ಕಂಥ ಪ್ರವೃತ್ತಿ ಅದು. ಯಾವುದೋ ಅವ್ರ ಕಾರಣ ಶರೀರದಲ್ಲಿ ಆ ಪ್ರವೃತ್ತಿ ಇರುತ್ತೆ. ಕೆಲವ್ರಿಗೆ ಸಿಡುಕ್ ಮಾಡೋದು, ಜಗಳ ಆಡೋದು, ಇನ್ನೊಬ್ರಿಗೆ ಹಾನಿ ಮಾಡೋದು, ಇದೇ ಅವ್ರ ಪ್ರವೃತ್ತಿ. ಅವಕಾಶ ಉಂಟು ಮಾನವ ಜನ್ಮದಲ್ಲಿ, ಹಂಗಿದೆ ಅಂದ್ರೆ ಕಾರಣ ಶರೀರದಲ್ಲಿ ಬಂದಿದೆ ಅಂದ್ರೆ ಅದು ಬಂದಿದೆ ಅಷ್ಟೇ. ಆದ್ರೆ ನಮಗೆ ಮಾನವ ಪ್ರಯತ್ನದಿಂದ ನಾವು ಅದನ್ನ ಓವರ್ಕಮ್ ಮಾಡ್ಬೋದು. ಹೇಗೆ ಬಂತು ಅನ್ನೋದಕ್ಕೆ ಇದು ಕಾರಣ. ಕಾಮ ಕರ್ಮ ಫಲ, ಇದು ಒಂದು ಸರ್ಕಲ್. ಇದು ಕಾಮ, ನನಗೊಂದು ಆಸೆ ಬರುತ್ತೆ, ನಾನು ಕರ್ಮ ಮಾಡ್ತೀನಿ, ಆಸೆ ಪ್ರಕಾರ ಕರ್ಮ ಮಾಡ್ತೀನಿ. ಆ ಕರ್ಮ ಮಾಡಿದ್ಮೇಲೆ ಅದ್ರದ್ದು ಒಂದು ರಿಸಲ್ಟ್ ಇದೆ. ಆ ರಿಸಲ್ಟ್ ಮತ್ತೆ ಹೋಗ್ಬಿಟ್ಟು ಟೆಂಡೆನ್ಸಿ ಆಗಿ ನನಗೆ ಮತ್ತೆ ಉದ್ವೇಗ ಮಾಡುತ್ತೆ, ಇದನ್ನ ಆಸೆ ಕೊಡುತ್ತೆ, ಇದನ್ನ ಮಾಡಬೇಕು. ಇನ್ನೊಂದು ಇದ್ರ ಸ್ವರೂಪ ಏನು? ಅಜ್ಞಾನ. ಸಂಪೂರ್ಣವಾಗಿ ಆ ನಿಜ ಸತ್ಯದನ್ನ ಮುಚ್ಚಿಡೋದಕ್ಕೆ ಏನೇನ್ ಸಾಧ್ಯ ಆಯ್ತೋ ಇದೇ ಮಾಡೋದಿದೆಲ್ಲ ಕೆಲಸ. ಮಾಯಾ ಈ ಒಂದು ಕಾರಣ ಶರೀರದಿಂದ ನಮ್ಮಲ್ಲಿ ಈ ಕೆಲಸ ಮಾಡ್ತಾ ಇದೆ. ಡಿಫಾಲ್ಟ್ ಸೆಟ್ಟಿಂಗ್ ಇಲ್ಲಿದೆ ಅನ್ನಲ್ಲ. ಸೊ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ನಾವು ಇಲ್ಲೇ ಕಾರಣ ಶರೀರಕ್ಕೆ ಹೋಗ್ಬೇಕು. ನಾವು ಬೇರೆ ಕಡೆ ಶೇರ್ ಮಾಡಿದ್ರೆ, ನಾವು ಹೊರಗಡೆಯಿಂದ ಚೂಟ್ಕೊಂಡ್ರೆ ಏನಾಗಂಗಿಲ್ಲ, ಕಾರಣ ಶರೀರಕ್ಕೆನೆ ಹೋಗ್ಬೇಕು. ನಮಗೇನ್ ಇದರಿಂದ ಅಜ್ಞಾನದಿಂದ ನಮಗೆ ಗೊತ್ತಾಗ್ತಾ ಇರೋದು, ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬೇರೆ ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾರು ಅನ್ನೋದು ನಾವೇನ್ ಅನ್ಕೊಂಡಿದೀವಿ ಅದನ್ನೇ ನಮಗೆ ಗೊತ್ತಿಲ್ಲ. ನಿಜ ಸ್ವರೂಪ ಅಲ್ಲ ಅದು. ಮತ್ತೆ ಇನ್ನೊಂದು ವಿಚಾರ, ಕಾರಣ ಶರೀರ ಶಾಶ್ವತವೂ ಕೂಡ ಅಲ್ಲ. ನಾವು ಸರಿಯಾದ ರೀತಿಯಿಂದ ಹೇಗೆ ಅಜ್ಞಾನ ಇದೆಯೋ, ಅಜ್ಞಾನಕ್ಕೆ ಮೊದ್ದೇನು ಜ್ಞಾನ. ಜ್ಞಾನ ಬರ್ತಿದ್ದ ಹಾಗೇನೆ ಕಾರಣ ಶರೀರ ಸುಡ್ತಾ ಹೋಗುತ್ತೆ. ನಾನು ನಿಮ್ಗೇನ್ ಹೇಳಿದೆ, ನಮ್ಮ ಕಾರಣ ಶರೀರನ ನಾವು ಹೇಗೆ ಬೇಯಿಸಿದ್ರೆ ಬೀಜದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಗಿಡ ಆಗುವಂತ ಶಕ್ತಿ ಹೋಗುತ್ತೆ ಅಂತೀವಲ್ಲ, ಅದೇ ರೀತಿ ನಾವು ಜ್ಞಾನದ ಒಂದು ಫ್ಲೋ ನಾವು ಇಟ್ಕೊಂಡು ಅದನ್ನ ಜಪ ಮಾಡಿ, ಅದರಿಂದ ಒಂದೇನಿದೆ ಮೆಡಿಟೇಷನ್ ಮಾಡಿ ನಾವು ಯಾವ ರೀತಿ ಮಾಡ್ತಾ ಹೋಗ್ತೀವೋ ಈ ಒಂದು ಕಾರಣ ಶರೀರ ಅಲ್ಲಿ ಸುಟ್ಟಂಗೆ. ಅದನ್ನ ಕಾರಣ ಶರೀರ ಸುಟ್ಟೋಯ್ತಂದ್ರೆ ಸೂಕ್ಷ್ಮನೂ ಇಲ್ಲ, ಮತ್ತೆ ಸ್ಥೂಲನೂ ಇಲ್ಲ. ಅಂದ್ರೆ ಏನಾಯ್ತು, ಮುಂದೆ ಜನ್ಮನೇ ಇಲ್ಲ. ಅಂದ್ರೆ ಏನಾಯ್ತು, ನಮಗೆ ಅಲ್ಲಿಂದಲ್ಲೇ ಮೋಕ್ಷ ಸಿಕ್ತು. ಸೊ ಇದು ಇಷ್ಟು ನಮ್ಮ ಜೀವಾತ್ಮದ ಬಗ್ಗೆ. ಮತ್ತೆ ನಾಳೆ ಮುಂದೆ ಒಂದೊಂದೇ ನಾನೇನು 5 ಸೆಗ್ಮೆಂಟ್ ಮಾಡಿದ್ದೀನಂದೆ. ಒಂದು ಜ್ಞಾನದ ದೃಷ್ಟಿಯಿಂದ, ಎರಡನೇದು ಧರ್ಮದ ದೃಷ್ಟಿಯಿಂದ, ಮೂರನೇದು ಜಗತ್ತಿನ ದೃಷ್ಟಿಯಿಂದ, ನಾಲ್ಕನೇದು ಮೆಟೀರಿಯಲ್ ವೆಲ್ತ್, ಐದನೇದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇಂದ ಏನನ್ನೋದು ನಾಳೆ ಈ ಬಾಕಿ ಶ್ಲೋಕಗಳು 11ರಿಂದ 38ನವರೆಗೂ
ಅದ್ಭುತವಾದ ಎಲ್ಲ ರೀತಿಯಿಂದ ಭಗವಂತ ಹೇಳ್ತಾ ಹೋಗ್ತಾನೆ, ಇದು ಹೀಗಿದೆ 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 ಅಂತ ಹೇಳಿ. ಅವಾಗ ನಾನು ನಿಮಗೆ ಅದನ್ನ ಹೇಳ್ತೀನಿ, ಇದು ಜೀವಾತ್ಮದಲ್ಲಿ ಇದು ಬರುತ್ತೆ, ಇದು ಪರಮಾತ್ಮನಲ್ಲಿ ಆಂಗಲ್ ಇಂದ ಇದು ಬರುತ್ತೆ, ವರ್ಲ್ಡ್ ಆಂಗಲ್ ನಲ್ಲಿ ಇದು ಬರುತ್ತೆ. ಅದು ಹೇಗಿದ್ರು ಬೈಫರ್ಕೇಟ್ ಮಾಡಿದ್ದೀನಿ. ಸೊ ನಿಮಗೆ ನಾಳೆಯಿಂದ ಅದನ್ನ ಹೇಳ್ಕೊಡ್ತೀನಿ. ಒಳ್ಳೇದು. ಪ್ರಶ್ನೆಗಳು ತಗೋಣ ಇವಾಗ. ಸೊ 2 ಆಪ್ಷನ್, ಒಂದು ಬಾಟಮ್ ಲೆಫ್ಟ್ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಒತ್ತಿದ್ರೆ ನೀವು ಮಾತಾಡ್ಬೋದು, ಇಲ್ಲ ಎರಡನೇದು ನೀವು ಟೈಪ್ ಮಾಡ್ಬೋದು. ನಾಗರಾಜ್ ಹೇಳಮ್ಮ. ಸಿನಣ್ಣ, ಇವಾಗ ಕಾರಣ ಶರೀರ ಅಂತ ನೀನು ಹೇಳಿದೆ. ಇಟ್ ಈಸ್ ಲೈಕ್ ಅ ಮೆಮೊರಿ, ಅಂದ್ರೆ DNA ನಲ್ಲಿ ಸ್ಟೋರ್ ಆಗಿರುತ್ತೆ. ಹಿಂದೆ ಮಾಡಿರೋ ಕರ್ಮ ಅನುಸಾರದಿಂದ ಆ ಮೆಮೊರೀಸ್, ಅಂದ್ರೆ ಒಬ್ಬ ಪುಣ್ಯ ಮಾಡಿದ್ರೆ ಅದು ಮತ್ತೆ ಈ ಜನ್ಮದಲ್ಲಿ ಅವ್ನು ಒಳ್ಳೇದೇ ಮಾಡ್ತಾ ಇರ್ತಾನೆ, ಅಲ್ಲಿ ಕೆಟ್ಟದೇನಾದ್ರು ಮಾಡಿದ್ರೆ ಇಲ್ಲಿ ಇರ್ತಾನೆ ಅಂತ. ಸೊ ಇವಾಗ ನಂದು ಕ್ವೆಶನ್ ಏನು ಅಂದ್ರೆ, ಇವಾಗ ನಾರ್ಮಲಿ ದೇರ್ ಆರ್ ಅಗೇನ್ ಕಾನ್ಫ್ಲಿಕ್ಟ್ ಆಫ್ ಥಾಟ್ ಪ್ರೊಸೆಸಸ್. ಕೆಲವು ಏನ್ ಹೇಳ್ತಾರೆ, ಕರ್ಮ ಅಂದ್ರೆ ಇವಾಗ ನಮ್ಗೇನಾದ್ರೂ ಆಸೆ ಇದ್ರೆ ಅದು ಒಳ್ಳೇದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಕಾಮ ಇರ್ಬೋದು, ಕ್ರೋಧ ಇರ್ಬೋದು, ಮತ್ತೊಂದು ಏನಾದ್ರೂ ಇರ್ಬೋದು, ಅದಿದ್ರೆ ಅದನ್ನ ತೀರಿಸ್ಕೋಬೇಕು. ಅಂದ್ರೆ ಏನೇನ್ ಆಸೆಗಳು ಇರುತ್ತೆ ಆ ಆಸೆಗಳನ್ನ ಮನುಷ್ಯ ತೀರಿಸ್ಕೊಂಡ್ಮೇಲೆ ಆ ಆಸೆ ತೀರೋಗಿರೋದ್ರಿಂದ ಆ ಆಸೆ ಮತ್ತೆ ಬರೋದಿಲ್ಲ. ಆವಾಗ ವಿ ಆರ್ ಗೋಯಿಂಗ್ ನಿಯರರ್ ಟು ದ ಮೋಕ್ಷ. ಯಾಕಂದ್ರೆ ಆ ಆಸೆ ತೀರೋಯ್ತು, ಇನ್ನೊಂದು ಆಸೆ ಇರುತ್ತೆ, ಅದನ್ನ ತೀರೋಗ್ಸೋದು ಹಂಗೆ. ಸೊ ಹಂಗಾಗಿ ಕೆಲವರು ಕುಡಿಯೋ ಚಟ ಇದೆ, ಇಲ್ಲ ಎನಿ ಹ್ಯಾಬಿಟ್ಸ್ ಇದೆ, ಇಲ್ಲ ಏನಾದ್ರೂ ಇರುತ್ತೆ, ಅವ್ರ ನಾವು ನಮಗೆ ಅನಿಸ್ತಾ ಇರುತ್ತೆ ಎಷ್ಟು ಕೆಟ್ಟವನಿದಾನೆ ಇವನು, ಈಗ ಕರೋನಾ ಹಬ್ಬಿಸ್ತಾ ಇದಾರೆ, ಎಷ್ಟು ಕೆಟ್ಟವ್ರು ಇವರು ಅಂತ. ಬಟ್ ದೇ ಹ್ಯಾವ್ ಅದು ಆ ಆಸೆ ಅವ್ರಿಗೆ. ಸೊ ಇದು ಒಂದ್ ಸೈಡ್ ಅಲ್ಲಿ ಆಗೋಯ್ತು. ಇನ್ನೊಂದ್ ಸೈಡ್ ಅಲ್ಲಿ ನಾವು ಒಳ್ಳೇದನ್ನೇ ಮಾಡ್ಬೇಕು, ಕೆಟ್ಟದನ್ನ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್? ಆಸೆಗಳು ತೀರ್ಸ್ಕೊಂಡು ನಾವು ಮೋಕ್ಷಗೆ ಹತ್ರ ಹೋಗುವಂಥದ್ದು ಪ್ರಕ್ರಿಯೆಯನ್ನು ಮಾಡ್ಬೇಕಾ, ಅಥವಾ ಇಲ್ಲ ಇದೆಲ್ಲ ಜ್ಞಾನದಿಂದ ಅಂತ ಹೇಳಿದಾಗ ಜ್ಞಾನ, ಇದು ಒಳ್ಳೆ ದಾರಿ, ಇದು ಕೆಟ್ಟ ದಾರಿ, ಇದನ್ನ ಮಾಡಬಾರ್ದು ಅಂತಂದ್ರೆ ಯು ಆರ್ ಆಕ್ಚುಲಿ ಸಪ್ರೆಸ್ಸಿಂಗ್ ಯುವರ್ ಥರ್ಸ್ಟ್. ಹೌದಮ್ಮ. ಓಕೆ, ನಿನ್ನ ಮ್ಯೂಟ್ ನಾಗ ಬಂದ್ಬಿಡು, ನಾನು ಮಾತಾಡ್ತೇನೆ, ಬೇಕೋ ಹಂಗಿಲ್ಲ. ಓಕೆ. ಸೊ ಇವಾಗಿಲ್ಲಿ ನಾನು ನಿನಗೆ ಜಸ್ಟ್ ಇವಾಗ ಹೇಳಿದೆ, ನಾನು ಹೇಗೆ ಒಂದು ನಮ್ಮ ವಾಸನ ಟೆಂಡೆನ್ಸಿ ನಮ್ಮಲ್ಲಿ ಜಾಸ್ತಿ ಹೇಗಾಗತ್ತಂದ್ರೆ, ನಾವು ಎಷ್ಟು ಅದಕ್ಕೆ ನಾವು ಒಂದು ಪ್ರೋತ್ಸಾಹ ಕೊಡ್ತೀವಿ. ಇವಾಗ ಈಗ ಒಂದು ಟಿಶ್ಯೂ ಬಾಕ್ಸ್ ಅಲ್ಲಿ ಇದೆ ನೋಡು, ಒಂದು ಟಿಶ್ಯೂ ತೆಗೆದ್ರೆ ಇನ್ನೊಂದು ಟಿಶ್ಯೂ ಬರುತ್ತೆ, ಅದು ಡಿಸೈರ್. ಕಾಮ ಅಂದ್ರೆ ಡಿಸೈರ್ ಅದು. ಸೊ ನೀನು ಒಂದು ಈಡೇರಿಸ್ದಂದ್ರೆ ಇನ್ನೊಂದು ರೆಡಿಯಾಗಿ ನಿಂತಿರುತ್ತೆ ಅಲ್ಲಿ. ಸೊ ಇಲ್ಲಿ ಆ ರೂಟಲ್ಲಿ ಹೋಗೋದೇನಾಗುತ್ತೆ, ಇಟ್ ಮೇ ನಾಟ್ ಬಿ ಆಲ್ವೇಸ್ ಅಡ್ವಿಸಿಬಲ್. ಬಿಕಾಸ್ ನೀನು ಒಂದು ಕರ್ಮ ಮಾಡ್ತೀಯಾ ಅಂದ್ರೆ ಕಾಮನ್ ತೀರ್ಸ್ಲಿಕ್ಕೆ ಕರ್ಮ, ಕಾಮನದಿಂದ ಕರ್ಮ, ಕರ್ಮದಿಂದ ಮತ್ತೆ ಫಲ. ಅದು ನಮ್ಮಲ್ಲಿ ಇನ್ನ ಡೀಪ್ ಆಗತ್ತೆ ಅದು ಇಂಪ್ರೆಷನ್. ಬಟ್ ಪಾಸಿಬಿಲಿಟಿ ಹೀಗೂ ಇದೆ, ಎಲ್ಲಿ ಇನ್ನೇನಪ್ಪ ಇದು ಸಾಕು ಅಂತ ಬಿಡೋಂತ ಪರಿಸ್ಥಿತಿನೂ ಕೆಲವರು ಆ ಒಂದು ಸ್ಟೇಜ್ಗೂ ಬರ್ತಾರೆ. ದಟ್ ಈಸ್ ಯುವರ್ ಸೆಲ್ಫ್ ಅಸೆಸ್ಮೆಂಟ್. ನೀನು ಆ ಸ್ಟೇಜಿಗೆ ಹೋಗ್ಬೋದಾ, ಇದನ್ನ ಎಷ್ಟಿದೆ ಇದನ್ನ ಇಷ್ಟು ನಾನು ತೀರಿಸಿ. ಬಿಕಾಸ್ ಡಿಸೈರ್ ಕ್ಯಾನ್ ಬಿ ಆಲ್ವೇಸ್ ಓವರ್ಕಮ್ ಇನ್ 2 ways. ಒನ್ ಈಸ್ ಬೈ ಕಜೋಲಿಂಗ್, ಅಂದ್ರೆ ಅದಕ್ಕೆ ತಿಳುವಳಿಕೆ ಹೇಳಿ, ನಾವೇ ಡಿಸೈರ್ಗೆನೆ ಹೇಳ್ಬೇಕು, ತಿಳುವಳಿಕೆ ಹೇಳಿ ಒಂದು ಹೈಯರ್ ಗೋಲ್ ಕೊಡ್ಬೇಕು. ಅದಕ್ಕೆ ಹೈಯರ್ ಗೋಲ್ ಕೊಟ್ರೆ ಏನಾಯ್ತು, ಅವಾಗ ಇದು ಲೋವರ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ BP ಇದೆ. ಇವಾಗ BP ಇದ್ದಾಗ ನನಗೇನು, ನಾನು ಸ್ವೀಟ್ ತಿನ್ಬಾರ್ದು, ದಟ್ ಇಸ್ ಒಂದು ಸರ್ವೇ ಸಾಮಾನ್ಯ ಹೇಳೋದು. ಇವಾಗ ಸ್ವೀಟ್ ತಿನ್ನೋದ್ರಿಂದ ನನಗೆ ಆರೋಗ್ಯ ಕೆಡುತ್ತೆ ಅಂತ ನನಗೆ ಗೊತ್ತು. ಅದೇ ನಾನು ಆ ಒಂದು ಆಸೆ ಬಂದಾಗೆ ಹೈಯರ್ ಗೋಲ್ ಏನು, ಇಲ್ಲಪ್ಪ ನಾನು ಆರೋಗ್ಯವಂತ ಆಗ್ಬೇಕು, ಬೇರೆ ಬೇರೆ ಮೆಡಿಸಿನ್ ತಗೊಳ್ಳೋದಲ್ದೇನೆ ಬೇರೆ ಏನಾದ್ರೂ ನಾನು ವ್ಯಾಯಾಮ ಆಯ್ತು, ವಾಕಿಂಗ್ ಮಾಡಿ, ಇನ್ನೊಂದು ಮಾಡಿ, ನಾನು BP ಕಡಿಮೆ ಮಾಡ್ಕೊಂಡು, ಡಯಾಬಿಟಿಸ್ ಕಡಿಮೆ ಮಾಡ್ಕೊಂಡು ನಾನು ಇದರಿಂದ ಹೊರಗೆ ಬರಬೇಕು ಅಂತ ಒಂದು ಹೈಯರ್ ಗೋಲ್ ಕೊಟ್ರೆ ಅಲ್ಲಿ ನೀನು ಆಸೆ ಬಿಡ್ಬೋದು. ಅದು ಒಂದು ಆಂಗಲ್. ಎರಡನೇದು ನೀನು ಹೇಳ್ದಿ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಕೂಡ ಹೋಗ್ಬೋದಂದಲ್ಲ. ಇವೆರಡು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ನೀನು ಹೇಳಿದ ಪ್ರಕಾರ. ಒಂದು ಆಸೆಗಳದಾಯ್ತು, ಇನ್ನೊಂದು ಅದರಲ್ಲಿ ಆಸೆಯಲ್ಲೇನೆ ಒಳ್ಳೆ ಕೆಲಸ ಮಾಡೋದು. ಎರಡು ಬೇರೆ ಆಂಗಲ್ ಅಲ್ಲಿ ಇದ್ರು ಕೂಡ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ರೂ ಕೂಡ ಇವೆಂಚುಲಿ
ನಾವು ಯಾವ್ದ ಕಡೆ ಜೋರ್ ಕೊಡ್ತೀವೋ, ಯಾವ್ದನ್ನ ನಾವು ಸ್ಟ್ರಾಂಗ್ ಮಾಡ್ತೀವೋ ಅದನ್ನ ನಮಗೆ ಟೆಂಡೆನ್ಸಿ ಆಗಿ ಉಳಿದು ಮತ್ತೆ ಮುಂದಿನ ಬರ್ತಿಗೆ ಅದು ನಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ. ಕ್ಲಿಯರ್ ಆಯ್ತಮ್ಮ? ಓಕೆ. ಓಕೆ ಮೇಘ್ನಾ, ಈ ಸೂಕ್ಷ್ಮ ಶರೀರ ಸೇಮ್ ಆಸ್ ಆತ್ಮ ಇಲ್ಲ. ಆತ್ಮ ಇದಕ್ಕೆಲ್ಲದಕ್ಕೂ ಪರೆ. ನಾನು ಹೇಗೆ ಒಂದು ನಿಮಗೆ ವಿಟ್ನೆಸ್ ಅಂತ ಹೇಳಿದ್ನಲ್ಲ. ಓಕೆ, ನಿಂದು ಇನ್ನೊಂದು ಇದೆಯಾ? ಆಫ್ಟರ್ ಡೆತ್ ಬಾಡಿ ಡೈಸ್ ಅಂಡ್ ಸ್ಟೇಸ್ ಬ್ಯಾಕ್ ಆನ್ ಅರ್ತ್ ಅಂಡ್ ಸೂಕ್ಷ್ಮ ಶರೀರ ಗೋಸ್ ವೇರ್. ಓಕೆ, ಈ ಸೂಕ್ಷ್ಮ ಶರೀರ ಸೇಮ್ ಆಸ್ ಆತ್ಮ. ರೈಟ್. ಆಫ್ಟರ್ ದಿ ಬಾಡಿ ಡೈಸ್, ಸೂಕ್ಷ್ಮ ಶರೀರ ಅಂಡ್ ಕಾರಣ ಶರೀರ ಬೋತ್ ಆರ್ ಆನ್ ಹೋಲ್ಡ್ and till they get the next womb. womb ಅಂದ್ರೆ ಗರ್ಭ. ಆ ಗರ್ಭ ನಮ್ಮ ಕರ್ಮಾನುಸಾರವಾಗಿ ಆ ಒಂದು ಮುಂದಿನ ಗರ್ಭ ನಮಗೆ ಸಿಗುತ್ತೆ. ಅದು ಗರ್ಭ ಹೇಗೆ? ಮನುಷ್ಯ ಗರ್ಭನೇ ಆಗಿರ್ಬೋದು, ಇಲ್ಲ ಕಿಮಿ ಕ್ರೀಟ ಗಿಡ ಪಕ್ಷಿ ಯಾವುದೇ ಗರ್ಭ ಆಗಿರ್ಬೋದು. ಅದು ನಮ್ಮ ಮುಂದಿನ ನಮ್ಮ ಕರ್ಮಯೋಗದ ಪ್ರಕಾರ, ಪಾಪ ಪುಣ್ಯದ ಪ್ರಕಾರ ಅದು ನಮಗೆ ಮುಂದಿನ ಜೀವನ ಸಿಗುತ್ತೆ. ಅದರಲ್ಲಿ ಈ ಒಂದು ಕಾರಣ ಶರೀರದಲ್ಲಿ ಏನೇನು ಪ್ರಬಲ ಶಕ್ತಿಗಳು ನಮ್ಮಲ್ಲಿ ಇರುತ್ತೋ, ಟೆಂಡೆನ್ಸೀಸು, ಅದೆಲ್ಲ ನಮಗೆ ಮುಂದಿನ ಜನ್ಮಕ್ಕೆ ಇಂಪ್ರಿಂಟ್ ಆಗಿ ಬರುತ್ತೆ. ಸೂಕ್ಷ್ಮ ಶರೀರ ಮತ್ತು ಆತ್ಮ ಇವೆರಡು ಒಂದೇ ಅಲ್ಲ, ಬೇರೆ. ಆತ್ಮ ಎಲ್ಲದಕ್ಕೂ ಮಿಗಿಲಾಗಿದ್ದು. ನಾನು ಮತ್ತೆ ನಾಳೆ ಆತ್ಮದ ಬಗ್ಗೆ ಹೇಳ್ತೇನೆ, ಸೊ ಅವಾಗ ಒಂದು ಕ್ಲಾರಿಟಿ ಬರುತ್ತೆ ನಿನಗದ. ಇವಾಗ ಹೇಗೆ ನಾನು ಜೀವಾತ್ಮದ ಬಗ್ಗೆ ಹೇಳಿದ್ದೀನಿ, ನಾಳೆ ಆತ್ಮ, ಶುದ್ಧ ಆತ್ಮ, ಪರಮಾತ್ಮ, ಅದ್ರ ಬಗ್ಗೆ ಮಾತಾಡೋಣ. ಕ್ಲಿಯರ್ ಅಮ್ಮ ಮೇಘ್ನಾ? ಓಕೆ. ನೆಕ್ಸ್ಟ್ ಇವರು ವಿಜಯ್ ಕೃಷ್ಣ ಅವರು, ಆ ಪ್ರವೃತ್ತಿ ಅಂದರೆ ಸ್ವಭಾವನ ಕ್ವಶನ್ ಮಾರ್ಕ್ ಮೀನ್ಸ್ ನೇಚರ್ ಆರ್ ಬಿಹೇವಿಯರ್ ಬೈ ಬರ್ತ್. ಇಸ್ ಇಟ್ ಟ್ರೂ ಅಂಡ್ ಪಾಸಿಬಲ್ ಟು ಚೇಂಜ್? ಪ್ರವೃತ್ತಿ ಇಲ್ಲಿ ನಮ್ದು ಸ್ವಭಾವನೆ ಸರಿ. ಇದನ್ನ ಡೆಫಿನೆಟ್ಲಿ ನಾವು ಚೇಂಜ್ ಮಾಡ್ಬೋದಲ್ಲ. ಹೇಗೆ ಸಮಯ ಸಮಯಕ್ಕೆ ನಾವು ನಮ್ಮ ಪುರುಷಾರ್ಥದಿಂದ ಇದನ್ನ ನಾವು ಡೆಫಿನೆಟ್ ಆಗಿ ಚೇಂಜ್ ಮಾಡ್ಬೋದು. ಇವಾಗ ಹೇಗೆ ಒಂದು ಆಸೆ ಇತ್ತು, ನಮ್ಮ ಕಾರಣ ಶರೀರದಿಂದಾಗನೇ ಒಂದು ಬಂದಿರ್ತಕ್ಕಂಥ ಆಸೆ ಇತ್ತು. ನಾವು ಪುರುಷಾರ್ಥದಿಂದ ಅದನ್ನ ಪ್ರಯತ್ನ ಮಾಡಿ ಯಾವ್ಯಾವ ರೀತಿ ನಾವು ಅದನ್ನ ಡೈರೆಕ್ಷನ್ ಚೇಂಜ್ ಮಾಡಿ, ಹೇಗೆ ಕಜೋಲ್ ಮಾಡಿ ಅಂದ್ರೆ ರಮಿಸಿ ಮಾಡಿ ಅದಕ್ಕೆ ನಾವು ಬಿಡ್ಬೋದು. ಇಲ್ಲ ಅಂದ್ರೆ ಅದನ್ನ ಪೂರ ತೀರಿಸಿ ಕೂಡ ಬಿಡ್ಲಿಕ್ಕೆ ಕೂಡ ಚಾನ್ಸ್ ಉಂಟು. ಸೊ ಆ ರೀತಿ ಅದನ್ನ ಇಟ್ ಇಸ್ ಪಾಸಿಬಲ್ ಟು ಚೇಂಜ್. ನಾಗರಾಜ್ ಹೇಳಮ್ಮ. ಹೇಳ ನಾಗರಾಜ್. ಇನ್ನೊಂದು ಕ್ವಶನ್ ತಿನ್ನೋಣ. ಇವಾಗ ರಾಮನಾಥ್ವರ ಇವಾಗ ಆ ಅಸುರ ಅಂದ್ರೆ ಅವ್ರಿಗೆ ವರ ಸಿಕ್ಕಿರುತ್ತೆ, ನೀನು ಮೋಕ್ಷನಾಗಿ ನನ್ನಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ನೀನು 6 ಜನ್ಮ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು 6 ಜನ್ಮಗಳು ಎತ್ಕೊಂಡು ಮನುಷ್ಯನಾಗಿ ಬಾಡಿ ನೀನು ನನ್ನಲ್ಲಿ ಐಕ್ಯ ಆಗ್ಬೋದು. ಇಲ್ಲ ಅಂದ್ರೆ ಶಾರ್ಟ್ ಕಟ್ ಏನು ಅಂದ್ರೆ 3 ಅಸುರ ತರ ಅಂದ್ರೆ ವರ್ಸ್ಟ್ ಪರ್ಸನಾಲಿಟಿ ಎಲ್ಲರಿಗೂ ಕಾಟ ಕೊಟ್ಟು ಇದು ಮಾಡಿ ನೀನು ನನ್ನ ಹತ್ರ ಬರ್ಬೋದು ಅಂತ ಆಪ್ಷನ್ ಕೊಟ್ಟಾಗ, ನಾನು 6 ಜನ್ಮ ಎತ್ತಿ ನಾನು ವೆಕ್ಟ್ ಮಾಡಕ್ ಆಗಲ್ಲ, ನಾನು 3 ಜನ್ಮ ಎತ್ಬಿಟ್ಟು. ಸೊ ದಟ್ ಈಸ್ ಹೌ ದೀಸ್ ಅಸುರಸ್ ಆರ್ ಬಾರ್ನ್ ಅಂಡ್ ದೆನ್ ದೇ ಗೋ ಬ್ಯಾಕ್ ಟು ಗಾಡ್. ಸೊ ಇವಾಗ ಅಲ್ಟಿಮೇಟ್ಲಿ ಅವ್ರಿಗೆ ಇಂಟೆನ್ಷನ್ ಏನು, ದೇವ್ರ ಹತ್ರ ಐಕ್ಯ ಆಗ್ಬೇಕು, ಸೇರ್ಬೇಕು ಅಂತ ಹೇಳಿ. ಆದ್ರೆ ದ ರೂಟ್ ವಿಚ್ ದ ಪಾತ್ ವಿಚ್ ದೇ ಹ್ಯಾವ್ ಚೋಸನ್ ಇಸ್ ನಾಟ್ ರೈಟ್. ಸೊ ಇವಾಗ ವಿಚ್ ಇಸ್ ದ ರೈಟ್ ಆಪ್ಷನ್? ಇಲ್ಲಿ ಇದೆಲ್ಲ ಏನಂದ್ರೆ ಇದು ಪುರಾಣದಲ್ಲಿ ಒಂದು ಬಂದಿರೋದು. ಎರಡನೇದೇನಂದ್ರೆ ದೀಸ್ ಆರ್ ಸರ್ಟನ್ ಸ್ಪೆಷಲ್ ಕೇಸಸ್ ಇವೆಲ್ಲ, ವೇರ್ ದೇವ್ರ ಕಡೆಯಿಂದಾನೇ ಅವ್ರಿಗೆ ಬಂದಿರೋದಲ್ಲ. ದೇವ್ರ ಕಡೆನೇ ಇಂದ ಅವ್ರಿಗೆ ಏನಾಗಿದೆ, ನಿನಗೆ ಆಪ್ಷನ್ 3 or 6 ಅಂತ ಹೇಳಿದ್ಮೇಲೆ ಅವ್ರಿಗೆ ಇದೆಲ್ಲ ಈ ಕರ್ಮದ ಇದ್ರಲ್ಲಿ ಅವ್ರು ಬರೋದಿಲ್ಲ. ಅವ್ರಿಗೆ ಮೋಕ್ಷ ಅವತ್ತಿಗೆ ಆದಂಗೆನೆ. ಬಟ್ ಅವ್ರು ಇಷ್ಟೇ ಅವ್ರು ಒಂದು ಕರ್ಮನ ಸವಿಸ್ಲಿಕ್ಕೆ ಯು ಐದರ್ ಟೇಕ್ 6 or you take 3 ಅಂತ ಹೇಳಿದ್ರು. ಫೈನ್ ಅಂದ್ರೆ ಅವರು 3ನ್ನೇ ಅವ್ರು ಏನೈತೆ ಆಯ್ಕೆ ಮಾಡಿ ಅವರು ಮುಂದೆ ಜೀವನ ಮಾಡಿದ್ರು ಅವರು. ಸೊ ಇದು ನಮ್ಮ ಪರ್ವ್ಯೂಗೆ ಇದು ಬರಂಗಿಲ್ಲ. ಇದು ದೋಸ್ ಆರ್ ಹೈಲಿ ಎವಾಲ್ವ್ಡ್ ಸೋಲ್ಸ್ ಅವರು. ಓಕೆ, ಮತ್ತೆ ಯಾರಿಗಾದ್ರೂ ಕ್ವಶನ್ ಇದೆಯಾ?
ಓಕೆ, ಸೊ ಪೂರ್ಣಮದ ಹೇಳ್ತೀನಿ ನಾನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. That is infinite, this is infinite. Infinite emerges from the infinite. Once this reality of this infinite is known, what remains is infinite. ಹೇ ಪರಮಾತ್ಮ, ನಿನ್ನ ಕರುಣೆ ನಮ್ಮ ಮೇಲೆ ಸದಾ ಇಷ್ಟೇ ಇರಲಿ. ಅರ್ಜುನನ್ಗೆ ಅರ್ಥ ಆಗಂತೆ ನೀನು ಹೇಳಿದ ಪ್ರಕಾರ ನಮಗೂ ಕೂಡ ಅರ್ಥ ಆಗಂಗೆ ಆ ಶಕ್ತಿ ಕೊಟ್ಟು ಆತ್ಮಬಲವನ್ನು ಪ್ರಬಲ ಮಾಡಿ ನಮ್ಮ ಈ ಜೀವನಕ್ಕೆ ಒಂದು ಮುಕ್ತಿಗಾಣಿಸು. ಓಂ ತತ್ಸತ್. ಎಲ್ಲರಿಗೂ ಹರಿ ಓಂ ನಮಸ್ಕಾರ. ಐ ಆಮ್ ಸೈನಿಂಗ್ ಆಫ್.